ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಿಮಗೆಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ 2 ದಿನಗಳಿಂದ 2024ರಲ್ಲಿ KEA ನಡೆಸಿದ ಅಸಿಸ್ಟೆಂಟ್ ಗ್ರೇಡ್ 2 ಎಕ್ಸಾಮ್ನ ಅನಾಲಿಸಿಸ್ ಮಾಡ್ತಿದ್ವಿ. ಇಲ್ಲಿಯವರೆಗೆ ನಾವು 60 ಪ್ರಶ್ನೆಗಳ ಸಮರಿಗಳನ್ನು ನೋಡಿದ್ವಿ. ಈಗ ಅದರದೇ ಮುಂದುವರೆದ ಭಾಗವಾಗಿ 61ನೇ ಪ್ರಶ್ನೆಯಿಂದ ನೋಡೋಣ. ಸೊ ಲೆಟ್ಸ್ ಹ್ಯಾವ್ ಇಟ್. ಸ್ನೇಹಿತರೆ, 61ನೇ ಪ್ರಶ್ನೆ ಹೀಗಿದೆ: ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ರೂಪಿಸಲಾದ ಪುರ ಯೋಜನೆ. ಪುರ ಗ್ರಾಮೀಣ ಪ್ರದೇಶಗಳಿಗೆ ನಗರದ ಸೌಲಭ್ಯಗಳನ್ನು ಒದಗಿಸುವುದು ಯೋಜನೆಯನ್ನು ರೂಪಿಸಲಾಗಿದೆ. ಈ ಮಾದರಿಯಡಿ ಹಳ್ಳಿಗಳನ್ನು ಎಷ್ಟು ವಿಧಾನದಲ್ಲಿ ಸಂಪರ್ಕಿಸಲು ಯೋಜಿಸಲಾಗಿದೆ? ಇದು ಪ್ರಶ್ನೆ. ನೆಕ್ಸ್ಟ್ ಆಪ್ಷನ್ಸ್ ಈ ರೀತಿಯಾಗಿವೆ: 2 ರೀತಿ, 3 ರೀತಿ, 4 ರೀತಿ, 5 ರೀತಿ. ಸೊ ಮೊದಲ ಈ ಪುರ ಅನ್ನೋದರ ವಿಸ್ತೃತ ರೂಪ ಏನದ ಅದು ನೋಡೋಣ. ಪುರ ಇದರ ಲಾಂಗ್ ಫಾರ್ಮ್ ಪ್ರೊವಿಷನ್ ಆಫ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್. ಏನು? ಪ್ರೊವಿಷನ್ ಆಫ್ ಅರ್ಬನ್ ಅಮ್ಯುನಿಟೀಸ್ in rural areas. PURA. ಓಕೆ, ಇದು ಪುರ. ಮೂಲತಃ ಈ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ಭಾರತದ ನೆಚ್ಚಿನ ಮಾಜಿ ರಾಷ್ಟ್ರಪತಿಗಳಾದ APJ ಅಬ್ದುಲ್ ಕಲಾಂ ಅವರು 2003ರಲ್ಲಿ ಹಳ್ಳಿಗಳಿಂದ ನಗರಕ್ಕೆ ಜನರು ವಲಸೆ ಹೋಗುವುದನ್ನು ತಪ್ಪಿಸುವ ಉದ್ದೇಶದಿಂದ ಹಳ್ಳಿಗಳಲ್ಲೇ ನಗರದ ಸೌಲಭ್ಯಗಳನ್ನು ಒದಗಿಸುವ ಗುರಿಯನ್ನು ಹಾಕಿಕೊಂಡಿದ್ದರು. ಆ ಉದ್ದೇಶದಿಂದ ಈ ಪುರ ಅನ್ನೋ ಯೋಜನೆಯನ್ನು ರೂಪಿಸಲಾಗಿತ್ತು. ಇದರಡಿ ಭಾರತದ ಎಲ್ಲ ಹಳ್ಳಿಗಳನ್ನು ಅಭಿವೃದ್ಧಿಪಡಿಸುವುದು. ಈ ರೀತಿ ಅಭಿವೃದ್ಧಿಪಡಿಸಬೇಕಾದರೆ ಎಲ್ಲ ಹಳ್ಳಿಗಳನ್ನು 4 ರೀತಿಯಲ್ಲಿ ಜೋಡಿಸಬೇಕು ಅಂತೇಳಿ ಹೇಳಿದರು. ಎಷ್ಟು ರೀತಿಯಲ್ಲಿ? 4 ರೀತಿಯಲ್ಲಿ ಎಲ್ಲ ಹಳ್ಳಿಗಳನ್ನು ಜೋಡಿಸಬೇಕು. ಯಾವುಗಳಿಂದ ಜೋಡಿಸಬೇಕು? ಮೊದಲನೇದು, ಭೌತಿಕ ಸಂಪರ್ಕ, ಭೌತಿಕವಾಗಿ ಜೋಡಿಸಬೇಕು. 2ನೇದು ಎಲೆಕ್ಟ್ರಾನಿಕ್ ಸಂಪರ್ಕ. 3ನೇದು ಜ್ಞಾನ ಸಂಪರ್ಕ. ಹಾಗೆ 4ನೇದು ಆರ್ಥಿಕ ಸಂಪರ್ಕ. ಈ ರೀತಿಯಾಗಿ ಹಳ್ಳಿಗಳನ್ನು 4 ರೀತಿಯಿಂದ ಜೋಡಿಸಬೇಕು. ಆಗ ಮಾತ್ರ ಹಳ್ಳಿಗಳಿಂದ ನಗರಗಳ ಕಡೆಗೆ ವಲಸೆ ಹೋಗುವುದು ತಪ್ತದ ಅಂತೇಳಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ವಿವೇಚನೆಯಾಗಿತ್ತು. ಸೊ ಇಲ್ಲಿ ಭೌತಿಕ ಸಂಪರ್ಕ ಅಂದರೆ ಏನು? ಹಳ್ಳಿಗಳನ್ನು ಉತ್ತಮ ರಸ್ತೆ, ಸಾರಿಗೆ ವ್ಯವಸ್ಥೆಗಳಿಂದ ಸಂಪರ್ಕಿಸುವುದು. ಬಸ್ಗಳ ವ್ಯವಸ್ಥೆ ಮಾಡುವುದು, ರೈಲುಗಳ ವ್ಯವಸ್ಥೆ ಮಾಡುವುದು ಇತ್ಯಾದಿಗಳ ಮೂಲಕ ಭೌತಿಕ ಸಂಪರ್ಕವನ್ನು ಕಲ್ಪಿಸಿಕೊಡುವುದು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಸಂಪರ್ಕ ಅಂದ್ರೆ ಹಳ್ಳಿಗಳನ್ನು ಟೆಲಿಕಾಮ್, ಮೊಬೈಲ್ ನೆಟ್ವರ್ಕ್ ಟವರ್ಗಳನ್ನು ಅಳವಡಿಸುವುದು, ಇಂಟರ್ನೆಟ್ ಮೂಲಕ ಸಂಪರ್ಕಿಸುವುದು. ಹಾಗಾದರೆ ಇಲ್ಲೊಂದು ಪ್ರಶ್ನೆ ಬರ್ತಾ, ಭಾರತದ ಮಹತ್ವಾಕಾಂಕ್ಷಿ ಯೋಜನೆಯಾದ ಡ್ಯಾಶ್ ಭಾರತದ ಪ್ರತಿಯೊಂದು ಹಳ್ಳಿಗಳನ್ನು ಇಂಟರ್ನೆಟ್ ಮೂಲಕ ಸಂಪರ್ಕಿಸುತ್ತದೆ. ಅದು ಯಾವುದನ್ನೋದು ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ಜ್ಞಾನ ಸಂಪರ್ಕ ನಾಲೆಜ್ ಕನೆಕ್ಟಿವಿಟಿ. ಹಳ್ಳಿಗಳಲ್ಲಿಯ ಮಕ್ಕಳಿಗೆ ಶಾಲೆ, ಕಾಲೇಜು, ಕೌಶಲ್ಯ ತರಬೇತಿಗಳನ್ನು ಒದಗಿಸುವುದು. ನೆಕ್ಸ್ಟ್ ಆರ್ಥಿಕ ಸಂಪರ್ಕ. ಹಳ್ಳಿಗಳ ಮಟ್ಟದಲ್ಲಿಯೇ ಮಾರುಕಟ್ಟೆಗಳನ್ನು ನಿರ್ಮಾಣ ಮಾಡುವುದು, ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಅವಕಾಶಗಳನ್ನು ನಿರ್ಮಾಣ ಮಾಡುವುದು, ವ್ಯಾಪಾರ ಕೇಂದ್ರಗಳ ಸ್ಥಾಪನೆಯನ್ನು ಮಾಡುವುದು ಇತ್ಯಾದಿಗಳು ಆರ್ಥಿಕ ಸಂಪರ್ಕದಲ್ಲಿ ಬರ್ತಾವೆ. ಹಾಗಾದರೆ ಈ 4 ಮಟ್ಟದ ಸಂಪರ್ಕಗಳನ್ನು ಒದಗಿಸಿದ್ದೇ ಆದರೆ ಹಳ್ಳಿಗಳಿಂದ ಜನರು ನಗರಗಳತ್ತ ವಲಸೆ ಹೋಗುವುದು ಕಡಿಮೆ ಆಗ್ತದ ಅನ್ನೋ ಭಾವನೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರದಾಗಿತ್ತು. ಸೊ ಇದು 61ನೇ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ 62ನೇ ಪ್ರಶ್ನೆ. ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳನ್ನು ಜಾರಿಗೆ ತಂದ ರಾಜ್ಯಗಳು ಯಾವುವು?
ಸ್ನೇಹಿತರೆ, ಆಪ್ಷನ್ಗಳು ಹೀಗಿವೆ: ಕರ್ನಾಟಕ, ರಾಜಸ್ಥಾನ, ಗುಜರಾತ, ಕರ್ನಾಟಕ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಕರ್ನಾಟಕ, ಮಧ್ಯಪ್ರದೇಶ, ಕೇರಳ. ಸ್ನೇಹಿತರೆ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಕುರಿತು ಇದನ್ನು ಸ್ಥಾಪನೆ ಮಾಡಬೇಕನ್ನೋ ಉದ್ದೇಶದಿಂದ ಮೊಟ್ಟ ಮೊದಲ ಬಾರಿಗೆ ಬಲವಂತರಾವ್ ಮೆಹ್ತಾ ಸಮಿತಿಯನ್ನು ನಿಯೋಜನೆ ಮಾಡಲಾಯಿತು. ಈ ಬಲವಂತರಾವ್ ಮೆಹ್ತಾ ಸಮಿತಿಯು ಭಾರತದಲ್ಲಿ 3 ಹಂತದ ಗ್ರಾಮ ಪಂಚಾಯತಿ ವ್ಯವಸ್ಥೆ ನಿರ್ಮಾಣಕ್ಕೆ ಶಿಫಾರಸು ಮಾಡಿತು. ಬಲವಂತರಾವ್ ಮೆಹ್ತಾ 3 ಹಂತದ ಗ್ರಾಮ ಪಂಚಾಯತಿ ವ್ಯವಸ್ಥೆ. ಇದಾದ ನಂತರ ಬರುವುದೇ ಅಶೋಕ್ ಮೆಹ್ತಾ ಸಮಿತಿ. ಅಶೋಕ್ ಮೆಹ್ತಾ ಸಮಿತಿ ಇದು ಭಾರತದಲ್ಲಿ 2 ಹಂತದ ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲು ಶಿಫಾರಸು ಮಾಡಿತು. 2ನೇದು ಅಶೋಕ್ ಮೆಹ್ತಾ, 3ನೇದು GVK ರಾವ್ ಸಮಿತಿ ಬರ್ತದೆ, 4ನೇದು ಗಾಡ್ಗಿಲ್ ಸಮಿತಿ ಬರ್ತದೆ, ನೆಕ್ಸ್ಟ್ LM ಸಿಂಘ್ವಿ ಸಮಿತಿ ಬರ್ತದೆ. ಈ ರೀತಿಯಾಗಿ ಹಲವು ಸಮಿತಿಗಳನ್ನು ರಚನೆ ಮಾಡಲಾಯಿತು. ಈ ಸಮಿತಿಗಳು ಪ್ರತಿಯೊಂದು ಬೇರೆ ಬೇರೆ ಶಿಫಾರಸುಗಳನ್ನು ನೀಡಿದವು. ಉದಾಹರಣೆಗಾಗಿ ಬಲವಂತರಾವ್ ಈಗಲೇ ಹೇಳಿದೆವು 3 ಹಂತದ ಗ್ರಾಮ ಪಂಚಾಯತಿ ವ್ಯವಸ್ಥೆ, ಅಶೋಕ್ ಮೆಹ್ತಾ 2 ಹಂತದ ಗ್ರಾಮ ಪಂಚಾಯತಿ ವ್ಯವಸ್ಥೆ, LM ಸಿಂಘ್ವಿ ಅವರು ಈ ಗ್ರಾಮ ಪಂಚಾಯಿತಿಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಬೇಕಂತೇಳಿ ಈ LM ಸಿಂಘ್ವಿ ಸಮಿತಿಯ ಮೂಲಕ ಶಿಫಾರಸು ನೀಡಲಾಗ್ತದೆ. ಸೊ ಈ ರೀತಿಯಾಗಿ ಹಲವು ಸಮಿತಿಗಳ ಶಿಫಾರಸಿನ ಮೇರೆಗೆ ಕೊನೆಯದಾಗಿ 73ನೇ ತಿದ್ದುಪಡಿ 1992ರಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡಲಾಗ್ತದೆ. ಅದಕ್ಕಾಗಿ 3 ಹಂತದ ಗ್ರಾಮ ಪಂಚಾಯತಿ ವ್ಯವಸ್ಥೆಯನ್ನು ಔಪಚಾರಿಕವಾಗಿ ಅಳವಡಿಸಿಕೊಳ್ಳಲಾಗ್ತದೆ. ಇದು 73ನೇ ತಿದ್ದುಪಡಿ. ಹಾಗಾದರೆ ಪ್ರಶ್ನೆ ಇರುವುದು, ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸ್ಸಿನ ಪ್ರಕಾರ ಗ್ರಾಮ ಪಂಚಾಯತಿ ವ್ಯವಸ್ಥೆಯನ್ನು ಜಾರಿಗೆ ತಂದ ರಾಜ್ಯಗಳು ಯಾವುವು? ಸರಿಯಾದ ಉತ್ತರದ ಕರ್ನಾಟಕ, ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶ. ಕರ್ನಾಟಕ, ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶ. ಏನಾಗ್ತದೆ, 1977ರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದ ಜನತಾ ಪಕ್ಷ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಪಡಿಸುವ ದೃಷ್ಟಿಯಿಂದ ಅಶೋಕ್ ಮೆಹ್ತಾ ಅನ್ನೋ ಸಮಿತಿಯನ್ನು ರಚನೆ ಮಾಡ್ತದೆ. ಆಗ ಈ ಕೇಂದ್ರದಲ್ಲಿರುವ ಈ ಸಮಿತಿಯ ಶಿಫಾರಸಿನಂತೆ ಕರ್ನಾಟಕ ರಾಜ್ಯದಲ್ಲಿ ಆಗಿನ ಸಮಯದಲ್ಲಿ 1983ರಲ್ಲಿ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ಸರ್ಕಾರ ಇರ್ತದೆ. ಆಗ ಕರ್ನಾಟಕ ಈ 2 ಹಂತದ ಗ್ರಾಮ ಪಂಚಾಯತಿ ವ್ಯವಸ್ಥೆಯನ್ನು ಅಳವಡಿಸ್ಕೋತದೆ. ಜೊತೆಗೆ ಪಶ್ಚಿಮ ಬಂಗಾಳ ಮತ್ತು ಆಂಧ್ರ ಪ್ರದೇಶಗಳು ಅಳವಡಿಸ್ಕೋತಾವು. ಇದು 2ನೇ ಪ್ರಶ್ನೆ. ನೆಕ್ಸ್ಟ್ 3ನೇ ಪ್ರಶ್ನೆ ಅಂದರೆ 63ನೇ ಪ್ರಶ್ನೆ, ಈ ಕೆಳಗಿನ ಯಾವುವು ಸರಿಯಾಗಿ ಹೊಂದಿಕೆಯಾಗಿವೆ ಅಂತ ಕೇಳ್ಯಾನ. ಸಂಸ್ಥೆ ಮತ್ತು ಅದು ಸ್ಥಾಪನೆಯಾದ ವರ್ಷ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಎಕ್ಸಿಮ್ 1983 ಅಂತ ಹೇಳಿ ಕೊಟ್ಟಾರ. ನೆಕ್ಸ್ಟ್ ಸಿಡ್ಬಿ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ 1991 ಕೊಟ್ಟಾರ. ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ 1992 ಅಂತ ಹೇಳಿ ಕೊಟ್ರ. ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ IFCI 1948. ಈ ಕೋಡ್ಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಓಕೆ, ಎಕ್ಸಿಮ್ ಬ್ಯಾಂಕ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತೇವೆ. ಇದು ಭಾರತದ ಆಮದು ಮತ್ತು ರಫ್ತು ನಿಯಂತ್ರಣ ಮಾಡುವ ಬ್ಯಾಂಕ್. ಮೂಲತಃ ಇದು 1982ರಲ್ಲಿ ಸ್ಥಾಪನೆಯಾಗ್ಯದ, 83 ಹಾಗಾಗಿ ಒಂದೇದು ಸ್ಟೇಟ್ಮೆಂಟ್ ಅದು ತಪ್ಪಾಗ್ತದೆ. ನೆಕ್ಸ್ಟ್ ಸಿಡ್ಬಿ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಸಣ್ಣ ಕೈಗಾರಿಕೆಗಳಿಗಾಗಿ ಸಾಲ ನೀಡುವ ಸಂಸ್ಥೆಯಾಗಿದೆ. ಮೂಲತಃ ಇದನ್ನು ಏಪ್ರಿಲ್ 2, 1990ರಂದು ರಚನೆ ಮಾಡಲಾಗಿದೆ. ಯಾವಾಗ? ಏಪ್ರಿಲ್ 2, 1990. ಇದು ತನ್ನ ಮೂಲ ಕಚೇರಿಯನ್ನು ಅಥವಾ ಕೇಂದ್ರ ಕಚೇರಿಯನ್ನು ಲಕ್ನೋದಲ್ಲಿ ಹೊಂದಿದೆ. ಸಿಡ್ಬಿದು ಕೇಂದ್ರ ಕಚೇರಿ ಲಕ್ನೋ.
ನೆಕ್ಸ್ಟ್ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ. ಇದು ಏನು ಮಾಡ್ತದೆ? ಭಾರತದಲ್ಲಿ ಷೇರುಪೇಟೆಯನ್ನು ನಿಯಂತ್ರಣ ಮಾಡ್ತದೆ. ಇದಕ್ಕೆ 1988ರಲ್ಲೇ ಇದು ಅಸ್ತಿತ್ವಕ್ಕೆ ಬಂದರೂ ಕೂಡ 1992ರಲ್ಲಿ ಸೆಬಿ ಕಾಯ್ದೆಯ ಮೂಲಕ ಶಾಸನಬದ್ಧ ಸ್ಥಾನಮಾನವನ್ನು ನೀಡಲಾಯಿತು. ಏನು? ಸೆಬಿ ಕಾಯ್ದೆ 1992ರ ಮೂಲಕ ಇದಕ್ಕೆ ಶಾಸನಬದ್ಧ ಸ್ಥಾನಮಾನವನ್ನು ನೀಡಲಾಯಿತು. ಇದು ಸೆಬಿ. IFCI, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಸ್ವಾತಂತ್ರ್ಯದ ನಂತರ ಕೈಗಾರಿಕೆಗಳಿಗೆ ದೀರ್ಘಾವಧಿಯವರೆಗೆ ಸಾಲ ನೀಡುವ ಉದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗ್ತದೆ. ಇದು ಪ್ರಸ್ತುತ 1948ರಲ್ಲಿಯೇ ಸ್ಥಾಪನೆ ಆಗ್ತದೆ. ಆದ್ದರಿಂದ ಸಿ ಮತ್ತು ಡಿ ಎರಡೂ ಕರೆಕ್ಟ್ ಅದಾವು. ಆನ್ಸರ್ ಡಿ, ಸಿ ಮತ್ತು ಡಿ ಮಾತ್ರ ಸರಿಯಾಗಿವೆ. ನೆಕ್ಸ್ಟ್ ಕ್ವಶನ್ 64ನೇ ಪ್ರಶ್ನೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದೇ ಖ್ಯಾತರಾದ MS ಸ್ವಾಮಿನಾಥನ್ ರವರು ಇತ್ತೀಚೆಗೆ ನಿಧನ ಹೊಂದಿದರು. ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು ಅವರು ಪಡೆದಿದ್ದಾರೆ? ಒಂದನೇದು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿ, ಆಲ್ಬರ್ಟ್ ಐನ್ಸ್ಟೀನ್ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ. ಈ ಕೋಡ್ಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಓಕೆ, ಭಾರತದ ಕೃಷಿ ಮತ್ತು ಆರ್ಥಿಕ ಇತಿಹಾಸವನ್ನು ಬದಲಿಸಿದ ಕೀರ್ತಿ ಡಾಕ್ಟರ್ MS ಸ್ವಾಮಿನಾಥನ್ರಿಗೆ ಸಲ್ಲಿಸ್ತದೆ. ಇವರು ಇತ್ತೀಚೆಗೆ 2024ರಲ್ಲಿ ಮರಣ ಹೊಂದಿದರು. ಅವರಿಗೆ ಆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಆದ್ದರಿಂದ ಇವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆತದ. ಇವರಿಗೆ 1967ರಲ್ಲಿ ಪದ್ಮಶ್ರೀ ದೊರೆತದ. 1967ರಲ್ಲಿ ಪದ್ಮಶ್ರೀ, 2024ರಲ್ಲಿ ಭಾರತ ರತ್ನ. ಇವರಿಗೆ ಪದ್ಮಭೂಷಣವೂ ಸಿಕ್ಕ್ಯದ, ಪದ್ಮವಿಭೂಷಣವೂ ಸಿಕ್ಕ್ಯದ. ಜೊತೆಗೆ 1986ರಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಪ್ರಶಸ್ತಿನೂ ಕೂಡ ದೊರೆತದ. ಕೊನೆಗೆ 1971ರಲ್ಲಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿನೂ ದೊರಕಿದೆ. ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಏಷ್ಯಾದ ನೊಬೆಲ್ ಪ್ರಶಸ್ತಿ ಎಂದು ಕೂಡ ಕರೆಯಲಾಗ್ತದೆ. ಓಕೆ, ಇದಷ್ಟು MS ಸ್ವಾಮಿನಾಥನ್ ರವರು ಪಡೆದಂತಹ ಪ್ರಶಸ್ತಿಗಳ ವಿವರ. ಮೂಲತಃ ಇವರು ಹಸಿರು ಕ್ರಾಂತಿಯನ್ನು ಭಾರತದಲ್ಲಿ ಪರಿಚಯಿಸಿದ ಕೀರ್ತಿ ಇವರಿಗೆ ಸಲ್ತದೆ. ಮೆಕ್ಸಿಕೋದ ನಾರ್ಮನ್ ಬೋರ್ಲಾಗ್ ಅವರೊಂದಿಗೆ ಕೆಲಸ ಮಾಡಿ ಭಾರತದಲ್ಲಿ ಹೈ ಈಲ್ಡ್ ವೆರೈಟೀಸನ್ನು ಪರಿಚಯ ಮಾಡ್ತಾರೆ. ಭಾರತವು ಕೃಷಿಯಲ್ಲಿ ಸ್ವಾವಲಂಬನೆ ಹೊಂದಿದಂಥ ರಾಷ್ಟ್ರವಾಗಲು ಇವರು ಪ್ರಮುಖ ಕೊಡುಗೆಯನ್ನು ಕೊಡ್ತಾರೆ. ಇವ್ರದ್ದು ಇನ್ನೊಂದು ಪಾಯಿಂಟನ್ನು ಲಕ್ಷ್ಯದಲ್ಲಿಡಬೇಕು. ಕೇವಲ ಹಸಿರು ಕ್ರಾಂತಿ ಅಲ್ಲ, ನಿತ್ಯ ಹಸಿರು ಕ್ರಾಂತಿ ಪರಿಕಲ್ಪನೆಯನ್ನು ಪರಿಚಯ ಮಾಡ್ತಾರೆ. ನಿತ್ಯ ಹಸಿರು ಕ್ರಾಂತಿ ಅಂದರೆ ಏನು? ಕೇವಲ ಉತ್ಪಾದನೆಯನ್ನು ಹೆಚ್ಚಿಸುವುದಲ್ಲ, ಭವಿಷ್ಯದಲ್ಲಿ ಮಣ್ಣಿನ ಫಲವತ್ತತೆ ಮತ್ತು ಪರಿಸರಕ್ಕೆ ಹಾನಿಯಾಗದಂತೆ ಕೃಷಿ ಮಾಡಬೇಕು ಎಂಬ ಪರಿಕಲ್ಪನೆ ಇವರದ್ದಾಗಿತ್ತು. ನಾವು ನಮ್ಮ ರೈತರಿಗೆ MSP ಅಡಿ ಏನು ಬೆಲೆಯನ್ನು ನಿಗದಿಪಡಿಸಲಾಗ್ತದೆ C2 ಅನ್ನೋ ಆಧಾರದ ಮೇಲೆ, ಆ C2 ಅನ್ನೋ ಆಧಾರವನ್ನು MS ಸ್ವಾಮಿನಾಥನ್ರು ನೀಡಿದರು. ಇವೆಲ್ಲ ಕಾರ್ಯಗಳ ಫಲವಾಗಿ 1987ರಲ್ಲಿ ಶ್ರೀಯುತ MS ಸ್ವಾಮಿನಾಥನ್ರವರಿಗೆ ವಿಶ್ವ ಆಹಾರ ಪ್ರಶಸ್ತಿನೂ ದೊರೆತದ. ವಿಶ್ವ ಆಹಾರ ಪ್ರಶಸ್ತಿ ಜಗತ್ತಿನ ಮೊದಲ ವಿಶ್ವ ಆಹಾರ ಪ್ರಶಸ್ತಿಯಾಗಿತ್ತದು. ಜಗತ್ತಿನ ಮೊದಲ ವಿಶ್ವ ಆಹಾರ ಪ್ರಶಸ್ತಿಗೆ ಭಾಜನರಾದ ವ್ಯಕ್ತಿ ಯಾರದು ಕೇಳಿದ್ರೆ ಅದು MS ಸ್ವಾಮಿನಾಥನ್ರು. ಇದಿಷ್ಟು MS ಸ್ವಾಮಿನಾಥನ್ರ ಕುರಿತು ಮಾಹಿತಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 65ನೇ ಪ್ರಶ್ನೆ. ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ನಡೆಯುವ ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ ಪಂದ್ಯಾವಳಿಗಳನ್ನು ಕ್ರಮವಾಗಿ ಬರೆದರೆ ಸರಿಯಾದ ಕ್ರಮ ಹೀಗಿರುತ್ತದೆ: ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, US ಓಪನ್, ವಿಂಬಲ್ಡನ್. ಫ್ರೆಂಚ್ ಓಪನ್, ವಿಂಬಲ್ಡನ್, US ಓಪನ್, ಆಸ್ಟ್ರೇಲಿಯನ್ ಓಪನ್. ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ ಮತ್ತು USA. ಫ್ರೆಂಚ್, USA, ವಿಂಬಲ್ಡನ್ ಮತ್ತು ಆಸ್ಟ್ರೇಲಿಯನ್ ಓಪನ್.
ಗೆಳೆಯರೆ, ಒಟ್ಟು ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ಗಳಲ್ಲಿ 4 ಟೂರ್ನಿಗಳಾಗ್ತಾವೆ. 4 ಟೂರ್ನಿಗಳು. ಅವುಗಳನ್ನು ನಾವು ಸಾಮಾನ್ಯವಾಗಿ AFWA ಇದನ್ನು ನಾವು ಅಪ್ವಾ ಅಂಥೇಳಿ ನೆನಪಿಟ್ಕೋಬೋದು. ಏನು ಅಪ್ವಾ? ಅಪ್ವಾ ಅಂದರೆ ಹಿಂದಿಯಲ್ಲಿ ವದಂತಿ ಎಂದರ್ಥ. ವದಂತಿ, ಅಫ್ವಾ, AFWA ಅಪ್ವಾ. ಆಸ್ಟ್ರೇಲಿಯನ್, ಫ್ರೆಂಚ್, ವಿಂಬಲ್ಡನ್, ಅಮೇರಿಕನ್ ಕೊನೆಯದಾಗಿ ಆಗ್ತದೆ. ಆಸ್ಟ್ರೇಲಿಯನ್, ಫ್ರೆಂಚ್, ವಿಂಬಲ್ಡನ್, ಅಮೇರಿಕನ್. ಈ ಅಪ್ವಾ ಮೂಲಕ ಕ್ರಮವಾಗಿ ನೆನಪಿಟ್ಕೋಬೋದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಮೊದಲು ಆಸ್ಟ್ರೇಲಿಯನ್, ಫ್ರೆಂಚ್, ವಿಂಬಲ್ಡನ್, ಅಮೇರಿಕನ್. ಓಕೆ. ನಡೆಯುವ ತಿಂಗಳುಗಳು ಯಾವಾಗಲೂ ಆಸ್ಟ್ರೇಲಿಯನ್ ಓಪನ್ಸ್ ಜನವರಿ ತಿಂಗಳಲ್ಲಿ ನಡೀತಾ. ವರ್ಷದ ಆರಂಭದಲ್ಲಿ ಆಸ್ಟ್ರೇಲಿಯನ್ ಓಪನ್ಸ್ ಜನವರಿ ತಿಂಗಳಲ್ಲಿ ನಡೀತಾ. ಫ್ರಾನ್ಸ್ ಯಾವಾಗ ನಡೀತದ? ಫ್ರೆಂಚ್ ಓಪನ್ಸ್ ಮೇದಿಂದ ಜೂನ್ ತಿಂಗಳಲ್ಲಿ ನಡೀತಾ. ಓಕೆ. ನೆಕ್ಸ್ಟ್ ವಿಂಬಲ್ಡನ್ ಯಾವಾಗ ನಡೀತದ? ಜೂನ್ದಿಂದ ಜುಲೈ. ಸೊ ಅಮೇರಿಕನ್ ಓಪನ್ಸ್ ಯಾವಾಗ ನಡೀತದ? ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಅಮೇರಿಕನ್ ಓಪನ್ಸ್ ನಡೀತಾ. ಸ್ನೇಹಿತರಲ್ಲಿ ಲಕ್ಷ್ಯ ಇಡಬೇಕು, ಈ ಎಲ್ಲ ಟೂರ್ನಿಗಳನ್ನು ಒಂದೇ ಥರದ ಆಟದ ಮೈದಾನದ ಮೇಲೆ ಆಡಿಸೋದಿಲ್ಲ. ಆಸ್ಟ್ರೇಲಿಯನ್ ಓಪನ್ಸ್ ಹಾರ್ಡ್ ಕೋರ್ಟ್ ಮೇಲೆ ಆಡಿಸಲಾಗುತ್ತದೆ. ಫ್ರೆಂಚ್ ಓಪನ್ಸ್ ಕ್ಲೇ ಕೋರ್ಟ್ ಅಂತ ಬರ್ತಾವೆ. ಕ್ಲೇ ಕೋರ್ಟ್ಸ್ಗಳ ಮೇಲೆ ಆಡಿಸಲಾಗುತ್ತದೆ. ವಿಂಬಲ್ಡನ್ ಗ್ರಾಸ್ ಕೋರ್ಟ್. ಹುಲ್ಲುಗಾವಲು. ಕ್ಲೇ ಅಂದರೆ ಜೇಡಿ ಮಣ್ಣು. ಹಾಗಾದರೆ ಈ US ಓಪನ್ಸ್ ಇದೆಯಲ್ಲ, ಅದನ್ನು ಕೂಡ ಹಾರ್ಡ್ ಕೋರ್ಟ್ಗಳ ಮೇಲೆ ಆಡಿಸಲಾಗುತ್ತದೆ. ಹಾರ್ಡ್ ಕೋರ್ಟ್ಸ್, ಇದು ನೆನಪಿನಲ್ಲಿರಬೇಕು. ಇನ್ನೊಮ್ಮೆ ರಿವಿಷನ್ ಮಾಡೋದಾದ್ರೆ, ಪ್ರತಿ ವರ್ಷದ ಕ್ಯಾಲೆಂಡರ್ನಲ್ಲಿ ಮೊದಲು ಆಸ್ಟ್ರೇಲಿಯನ್ ಓಪನ್ಸ್ ಆಗ್ತದೆ, ನೆಕ್ಸ್ಟ್ ಫ್ರೆಂಚ್ ಓಪನ್ಸ್ ಆಗ್ತದೆ, ನೆಕ್ಸ್ಟ್ ವಿಂಬಲ್ಡನ್, ಕೊನೆಗೆ ಅಮೇರಿಕನ್ ಓಪನ್ಸ್ ಆಗ್ತದೆ. ಇದನ್ನು ನಾವು ಅಪ್ವಾ ಅನ್ನೋ ಒಂದು ಟ್ರಿಕ್ಸ್ ಮೂಲಕ ನೆನಪಿಡಬಹುದು. ಇವುಗಳಿಗೆ ವಿವಿಧ ರೀತಿಯ ಆಟದ ಮೈದಾನಗಳನ್ನು ನಿಯೋಜನೆ ಮಾಡಲಾಗಿರ್ತದೆ. ಆಸ್ಟ್ರೇಲಿಯಾಕ್ಕೆ ಹಾರ್ಡ್ ಕೋರ್ಟ್, ಫ್ರೆಂಚ್ಗೆ ಕ್ಲೇ ಕೋರ್ಟ್, ವಿಂಬಲ್ಡನ್ಗೆ ಗ್ರಾಸ್ ಕೋರ್ಟ್ ಮತ್ತು ಅಮೇರಿಕಾಕ್ಕೆ ಹಾರ್ಡ್ ಕೋರ್ಟ್ಸ್. ಇದು ಪ್ರತಿ ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ಗಳ ಪಂದ್ಯಾವಳಿಗಳ ವಿವರ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 66ನೇ ಪ್ರಶ್ನೆ. ಕರ್ನಾಟಕದ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ? ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ? ಸೊ ಆಪ್ಷನ್ಸ್ಗಳು ಹೀಗಿವೆ: ಅರಿವು ಕೇಂದ್ರ, ಕಲಿಕಾ ಕೇಂದ್ರ, ಶಿಕ್ಷಣ ಕೇಂದ್ರ ಮತ್ತು ಜ್ಞಾನ ಕೇಂದ್ರ. ಸೊ ಇಲ್ಲೇನಾಗ್ತದೆ, ಗ್ರಾಮೀಣ ಭಾಗದ ಮಕ್ಕಳು, ಯುವಕರು ಅಥವಾ ಸ್ಪರ್ಧಾ ಪರೀಕ್ಷೆಯ ಆಕಾಂಕ್ಷಿಗಳು ಇವರಿಗೆ ಅನುಕೂಲವಾಗಲಿ ಅಂಥೇಳಿ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಹಳೆಯ ಗ್ರಂಥಾಲಯಗಳನ್ನು ಉನ್ನತೀಕರಣ ಮಾಡ್ಯಾರ ಅಥವಾ ಮೇಲ್ದರ್ಜೆಗೆ ಏರ್ಸ್ಯಾರ. ಅವುಗಳಿಗೆ ಏನಂತ ಹೆಸರು ಕೊಟ್ಟಾರ? ಅರಿವು ಕೇಂದ್ರ ಅಂಥೇಳಿ ಹೆಸರು ಕೊಟ್ಟಾರ. ಮೇಲ್ದರ್ಜೆಗೆ ಏರಿಸುವುದಂದರೆ ಏನು ಮಾಡ್ಯಾರ? ಆ ಒಂದು ಗ್ರಂಥಾಲಯಗಳಲ್ಲಿ ಡಿಜಿಟಲ್ ಸೌಲಭ್ಯಗಳನ್ನು ಒದಗಿಸಿರುವುದು, ಇಂಟರ್ನೆಟ್ ಸೌಲಭ್ಯ, ಲ್ಯಾಪ್ಟಾಪ್ಗಳನ್ನು ನೀಡುವುದು, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಪುಸ್ತಕಗಳನ್ನು ಒದಗಿಸಿ ಆ ಗ್ರಂಥಾಲಯಗಳನ್ನು ಕೇವಲ ಓದುವ ಸ್ಥಳವಾಗಿರದೆ ನಿರಂತರ ಕಲಿಕೆಯ ಕೇಂದ್ರಗಳನ್ನಾಗಿ ಮಾರ್ಪಡಿಸಿ ಅವುಗಳಿಗೆ ಅರಿವು ಕೇಂದ್ರ ಅಂತೇಳಿ ಹೆಸರು ಕೊಟ್ಟರ. ಏನು? ಅರಿವು ಕೇಂದ್ರ. ತಿಳಿತು? ನೆಕ್ಸ್ಟ್ ಕ್ವಶನ್, 67ನೇ ಪ್ರಶ್ನೆ. ಕೆಳಗಿನ ಯಾವುದು ಅಥವಾ ಯಾವುವು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ? ನೆಗೆಟಿವ್ ಅದಿಲ್ಲಿ.
ಯಾವ ಸರಿಯಾಗಿ ಹೊಂದಿಕೆಯಾಗಿಲ್ಲ ಅಂತ ಕೇಳ್ಯಾರ. ಗ್ರೀಸ್, ಜಾರ್ಡನ್, ಕೀನಿಯಾ, ಲ್ಯಾಟ್ವಿಯಾ. ಗ್ರೀಸ್ ಮುಂದೆ ಅಥೆನ್ಸ್ ಕೊಟ್ರು, ಜಾರ್ಡನ್ ಮುಂದೆ ಟೆಹರಾನ್, ಕೀನಿಯಾ ಮುಂದೆ ನೈರೋಬಿ, ಲ್ಯಾಟ್ವಿಯಾ ಮುಂದೆ ರಿಗಾ. ಸ್ನೇಹಿತರೆ, ಈ ಥರದ ಪ್ರಶ್ನೆಗಳು ಭಾಳ ಬರ್ತಾವಿನ್ನು. ಜಾಗತಿಕ ಪ್ರಚಲಿತ ವಿದ್ಯಮಾನಗಳು, ಸುದ್ದಿಯಲ್ಲಿದ್ದ ದೇಶಗಳು, ಅವುಗಳ ಅಧ್ಯಕ್ಷರು, ಅವುಗಳ ರಾಜಧಾನಿಗಳನ್ನು ಹೊಂದಿಸಿ ಬರೆಯೋ ರೂಪದಲ್ಲಿ ಕೇಳುವುದು ಸ್ವಾಭಾವಿಕವಾಗಲತ್ತದ. ಎರಡು ದೇಶಗಳ ನಡುವಿನ ಒಪ್ಪಂದವನ್ನು ಕೇಳುವುದು. ಮೊನ್ನೆ ಕೇಳ್ಯಾನ ಅಬ್ರಹಾಂ ಅಕಾರ್ಡ್ ಯಾವ ದೇಶಗಳ ನಡುವೆ ನಡೆದಿದೆ ಅಂತ ಕೇಳ್ಯಾನ. ನೋಡೋಣ ಎಷ್ಟು ಜನಕ್ಕೆ ಗೊತ್ತದ, ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಈ ಪ್ರಶ್ನೆಗೆ ಬರೋದಾದರೆ ಗ್ರೀಸ್ದ ರಾಜಧಾನಿ ಯಾವುದು? ಗ್ರೀಸ್ದ ರಾಜಧಾನಿ ಯಾವುದು? ಮೂಲತಃ ಗ್ರೀಸ್ದ ರಾಜಧಾನಿ ಅಥೆನ್ಸ್. ಇದು ಎದಕ್ಕೆ ಫೇಮಸ್ ಅದಂದ್ರೆ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಇಲ್ಲಿ ನಡೀತಿದ್ದು, ಆದ್ದರಿಂದ ಇದನ್ನು ಒಲಿಂಪಿಕ್ ಕ್ರೀಡೆಗಳ ತವರು ಅಂತೇಳಿ ಕರಿತೇವೆ ಗ್ರೀಸ್ದ ಅಥೆನ್ಸನ್ನು. ನೆಕ್ಸ್ಟ್ ಜಾರ್ಡನ್ದು ಏನಂತ ಕೊಟ್ಟಾನ? ಟೆಹರಾನ್ ಅಂತೇಳಿ ಕೊಟ್ಟಾನ. ಟೆಹರಾನ್ ಇದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಟೆಹರಾನ್ ಅನ್ನೋದು, ಟೆಹರಾನ್ ಇದು ಇರಾನನ ರಾಜಧಾನಿ. ಸೊ ಸ್ಟೇಟ್ಮೆಂಟ್ ಬಿ ರಾಂಗ್. ಕೀನಿಯಾ ನೈರೋಬಿ ಇದು ಕರೆಕ್ಟ್. ಕೀನಿಯಾ ಇದು ಆಫ್ರಿಕಾ ಖಂಡದ ಒಂದು ಪ್ರಮುಖ ದೇಶ. ಇದರ ರಾಜಧಾನಿ ನೈರೋಬಿ. ಇಲ್ಲೇನದಂದ್ರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEPಯ ಕೇಂದ್ರ ಕಚೇರಿ ಅದು. ಎಲ್ಲಿ? ಕೀನ್ಯಾದ ನೈರೋಬಿಯಲ್ಲಿ UNEP ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಕೇಂದ್ರ ಕಚೇರಿ ಅದ. ಸೊ ಕೀನ್ಯಾ ಕರೆಕ್ಟ್ ಆಯಿತು, ಗ್ರೀಸ್ ಕರೆಕ್ಟ್ ಆಯಿತು. ಲ್ಯಾಟ್ವಿಯಾ, ಯುರೋಪ್ನಲ್ಲಿ ಬಾಲ್ಟಿಕ್ ದೇಶಗಳಂತೇಳಿ ಬರ್ತಾವೆ. ಆ ಯುರೋಪ್ನ ಬಾಲ್ಟಿಕ್ ದೇಶಗಳಲ್ಲಿ ಇದು ಒಂದು ಲ್ಯಾಟ್ವಿಯಾ. ಇದರ ರಾಜಧಾನಿ ರಿಗಾ. ಸೊ ಇದು ಕೂಡ ಸರಿಯದ. ಒಟ್ಟಿನಲ್ಲಿ 3 ಸರಿಯದವು, 1 ತಪ್ಪದ. ಅಂದ ಮಾತ್ರಕ್ಕೆ ಬಿ ಮಾತ್ರ ತಪ್ಪದ. ಹೊಂದಿಕೆಯಾಗುವುದಿಲ್ಲ ಅಂತ ಕೇಳ್ಯಾನ, ಅದಕ್ಕೆ ಬಿ ಮಾತ್ರ ಹೊಂದಿಕೆಯಾಗಿಲ್ಲ. ಜಾರ್ಡನ್ದ ರಾಜಧಾನಿ ಯಾವುದು? ಜಾರ್ಡನ್ದ ರಾಜಧಾನಿ ಅಮ್ಮನ್. ಸೊ ಈಗ ಟೋಟಲಿ ಈ ಮಿಡಲ್ ಈಸ್ಟ್ ಉದ್ವಿಗ್ನತೆಯಿಂದ ಕೂಡ್ಯದ. ಹಾಗಾದರೆ ಈ ಮಿಡಲ್ ಈಸ್ಟ್ನಲ್ಲಿಯ ಪ್ರತಿಯೊಂದು ರಾಜ್ಯಗಳು, ರಾಷ್ಟ್ರಗಳ ಮುಖ್ಯಸ್ಥರು, ರಾಷ್ಟ್ರಗಳ ರಾಜಧಾನಿಗಳು, ಇವುಗಳನ್ನೆಲ್ಲ ಕೂಲಂಕುಷವಾಗಿ ನೋಡುವುದು ಅವಶ್ಯಕ. ಮೊದಲನೇದಾಗಿ ಅರೇಬಿಯನ್ ಪೆನಿನ್ಸುಲಾದಾಗ ಯಮನ, ಓಮನ ಬರ್ತಾವೆ. ಯಮನದ ರಾಜಧಾನಿ ಸನಾ. ಓಮನದ ರಾಜಧಾನಿ ಮಸ್ಕಟ್. ಓಕೆ, ಯಮನ, ಓಮಾನ. ನೆಕ್ಸ್ಟ್ ಇಲ್ಲಿ ಸೌದಿ ಬರ್ತದ, ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್. ಓಕೆ, ಇಲ್ಲಿ UAE ಬರ್ತದ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಈ UAEದ ರಾಜಧಾನಿ ಅಬುಧಾಬಿ. ಇಲ್ಲಿ ಕುವೈಟ್ ಬರ್ತದೆ, ಕುವೈತದ ರಾಜಧಾನಿ ಕುವೈತ್ ಸಿಟಿ ಅತಿವು. ನೆಕ್ಸ್ಟ್ ಇರಾಕದ ರಾಜಧಾನಿ ಬಗ್ದಾದ್. ಸಿರಿಯಾದ ರಾಜಧಾನಿ ದಮಾಸ್ಕಸ್. ಟರ್ಕಿ ಹೆಸರು ಚೇಂಜ್ ಮಾಡ್ಯಾರ, ತುರ್ಕೈ. ಟರ್ಕಿದ ರಾಜಧಾನಿ ಯಾವುದು? ಅಂಕಾರ. ಓಕೆ, ಅಂಕಾರ. ಇಸ್ರೇಲ್ ನ್ಯೂಸ್ದಾಗದ. ಇಸ್ರೇಲ್ದ ರಾಜಧಾನಿ ಯಾವುದು? ಜೆರೂಸಲೇಮ್. ಲೆಬನಾನ್ ನ್ಯೂಸ್ದಾಗದ. ಲೆಬನಾನ್ದ ರಾಜಧಾನಿ ಬೆಹ್ರೂತ್. ಇದು ಇಷ್ಟೆಲ್ಲ ರಾಷ್ಟ್ರಗಳು ನ್ಯೂಸ್ನ್ಯಾಗ ಅದಾವೆ. ಈಗ ಇವುಗಳ ರಾಜಧಾನಿಗಳನ್ನು ಗಮನಿಸುವುದು ಅವಶ್ಯಕ. ಯಾಕಂದರೆ ಈ ರೀತಿಯಾಗಿ
ಹೊಂದಿಸಿ ಬರೆಯಿರಿ ರೂಪದಲ್ಲಿ ಪ್ರಶ್ನೆ ಕೇಳ್ತಾನೆ. ಸೊ ಇದಷ್ಟು 67ನೇ ಪ್ರಶ್ನೆ. ನೆಕ್ಸ್ಟ್ 68ನೇ ಪ್ರಶ್ನೆ ಕಡೆಗೆ ಹೋಗೋಣ. 68ನೇ ಪ್ರಶ್ನೆ, ಈ ಕೆಳಕಂಡ ಯಾವುದು ನೆರಳು ಗೊಂಬೆಯಾಟ ಗುಂಪಿಗೆ ಸೇರಿದೆ? ಒಂದನೇದು ತೊಗಲು ಗೊಂಬೆಯಾಟ, ಬೊಮ್ಮಲಾಟಂ, ಕುಂದೇರಿ, ರಾವಣ ಛಾಯ, ತೋಲು ಬೊಮ್ಮಲಾಟ. ಈ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿ ಅಥವಾ ಆರಿಸಿರಿ. ಓಕೆ ಸ್ನೇಹಿತರೆ, ಮೂಲತಃ ಭಾರತದ ಈ ಬೊಂಬೆ ಆಟವನ್ನು 4 ವಿಧಗಳಾಗಿ ವಿಂಗಡಿಸಲಾಗ್ತವೆ. ಎಷ್ಟು? ಈ ಭಾರತದ ಬೊಂಬೆ ಆಟಗಳನ್ನು 4 ವಿಧಗಳಲ್ಲಿ ವಿಂಗಡಿಸಲಾಗ್ತದೆ. ಯಾವ್ಯಾವು? ಒಂದನೇದು ದಾರದ ಬೊಂಬೆ ಆಟ, ದಾರದಿಂದ ಆಡುವ ಆಟ, ಬೊಂಬೆ ಆಟ. ನೆಕ್ಸ್ಟ್ ನೆರಳು ಬೊಂಬೆ ಆಟ, ಕ್ವಶನ್ ಕೇಳಲ್ಲ, ಅದು ನೆರಳು ಬೊಂಬೆ ಆಟ. ನೆಕ್ಸ್ಟ್ ಕಡ್ಡಿ ಗೊಂಬೆ ಆಟ. ನೆಕ್ಸ್ಟ್ ಕೈಗವಸು ಬೊಂಬೆ ಆಟ. ಕೈಗವಸು ಅಂದರೆ ಗ್ಲೌಸ್ ಹಾಕೋತೀವಲ್ಲ ಅದು, ಆ ಗ್ಲೌಸ್ಗಳ ಮೂಲಕ ಈ ಬೊಂಬೆ ಆಟವನ್ನು ಆಡಿಸುವುದು ಕೈಗವಸು ಬೊಂಬೆ ಆಟ. ಈ ದಾರದ ಬೊಂಬೆ ಆಟದಲ್ಲಿ ಯಾವ ಯಾವ ಉದಾಹರಣೆಗಳು ಬರ್ತಾವೆ? ಕಟ್ಪುತ್ಲಿ ಅಂತ ಬರ್ತಾವೆ, ಅದು ರಾಜಸ್ಥಾನದ ಪ್ರಸಿದ್ಧ ಕಲೆ ಕಟ್ಪುತ್ಲಿ. ನೆಕ್ಸ್ಟ್ ಕುಂದೇಯಿ, ಒಡಿಸ್ಸಾದ ಇದೊಂದು ಕಲೆ. ಎಲ್ಲಿ ಕುಂದೇರಿ ಆಗ್ಯದ, ಕುಂದೇ ಆಗಬೇಕು. 68C, ಇದು ಒಡಿಸ್ಸಾದ ದಾರದ ಬೊಂಬೆ ಆಟ. ಅದಕ್ಕೆ ಆಪ್ಷನ್ ಇದು ಸ್ಟೇಟ್ಮೆಂಟ್ ಸಿ ಹೋಗ್ತದೆ. ಯಾಕೆ ಕೇಳಿರೋದು ನೆರಳು ಬೊಂಬೆ ಆಟ ಯಾವುದತ್ತು ಕೇಳೋಣ. ಕುಂದೇರಿ, ಇದು ಒಡಿಸ್ಸಾದ ದಾರದ ಬೊಂಬೆ ಆಟ. ನೆಕ್ಸ್ಟ್ ಬೊಮ್ಮಲಾಟಂ, ಸ್ಟೇಟ್ಮೆಂಟ್ ಬಿ, ಬೊಮ್ಮಲಾಟಂ. ಇದು ಮೂಲತಃ ತಮಿಳುನಾಡಿನ ಕಲೆ ದಾರದ ಗೊಂಬೆ ಆಟವಾಗಿದೆ. ತಮಿಳುನಾಡು ದಾರದ ಬೊಂಬೆ ಆಟ ಬೊಮ್ಮಲಾಟಂ. ಸೊ ಸ್ಟೇಟ್ಮೆಂಟ್ ಸಿ ಮತ್ತು ಸ್ಟೇಟ್ಮೆಂಟ್ ಬಿ ಹೋಗ್ತಾವೆ, ಯಾಕಂದ್ರೆ ಅವು ದಾರದ ಬೊಂಬೆ ಆಟಗಳಾಗಿವೆ. ನೆಕ್ಸ್ಟ್ ಈ ನೆರಳು ಬೊಂಬೆ ಆಟದೊಳಗೆ ತೊಗಲು ಬೊಂಬೆ ಆಟ, ಮೂಲತಃ ಕರ್ನಾಟಕದ್ದು ತೊಗಲು ಬೊಂಬೆ ಆಟ. ತೋಲು ಬೊಮ್ಮಲಾಟ, ತೋಲು ಅಂದರೆ ತೊಗಲು, ಇದು ಆಂಧ್ರ ಪ್ರದೇಶದ ಕಲೆಯಾಗಿದೆ. ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಈ ತೋಲು ಬೊಮ್ಮಲಾಟದ ಮೂಲಕ ವ್ಯಕ್ತಪಡಿಸಲಾಗ್ತದೆ. ತೋಲು ಬೊಮ್ಮಲಾಟ ಆಂಧ್ರ ಪ್ರದೇಶದ. ನೆರಳು ಬೊಂಬೆ ಆಟ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಸಾದರುಪಡಿಸಲಾಗ್ತದೆ. ಹಾಗಾದರೆ ತೊಗಲು ಗೊಂಬೆ ಆಟ, ತೋಲು ಬೊಮ್ಮಲಾಟ ಆಯಿತು. ರಾವಣ ಛಾಯಾ, ಮೂಲತಃ ಇದು ಒಡಿಸ್ಸಾದು, ಇದು ಕೂಡ ನೆರಳು ಬೊಂಬೆ ಆಟ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಯಾವಂದ್ರೆ ತೊಗಲು ಬೊಂಬೆ ಆಟ, ತೋಲು ಬೊಮ್ಮಲಾಟ ಮತ್ತು ರಾವಣ ಛಾಯಾ. ಎ.ಡಿ.ಇ ಸರಿಯಾದ ಉತ್ತರ. ಆದರೆ ಇಲ್ಲಿ ನೋಡ್ರಿ, ಈಗ ಯಾವ ನೋಡಿದೆವು ನಾವು? ನೆರಳು ಬೊಂಬೆ ಆಟ ನೋಡಿದೆವು, ದಾರದ ಬೊಂಬೆ ಆಟ ನೋಡಿದೆವು, ಅವುಗಳಿಗೆ ಉದಾಹರಣೆಗಳನ್ನು ನೋಡಿದೆವು. ನೆಕ್ಸ್ಟ್ ಕಡ್ಡಿ ಗೊಂಬೆ ಆಟ. ಯಾವುದು? ಕಡ್ಡಿ ಗೊಂಬೆ ಆಟ. ಕೆಳಗಿನಿಂದ ಮರದ ಕಡ್ಡಿಗಳನ್ನು ಅಂಟಿಸುವ ಮೂಲಕ ಬೊಂಬೆಗಳನ್ನು ನಿಯಂತ್ರಿಸುವ ಕಲೆ ಇದು. ಈ ಗೊಂಬೆಗಳ ಮೂಲಕ ಒಂದು ರಾಮಾಯಣ ಆಗಿರುವುದು, ಮಹಾಭಾರತ ಆಗಿರುವುದು, ಇತರ ಕಥೆಗಳನ್ನು ಸಾದರಪಡಿಸಲಾಗ್ತದೆ. ಉದಾಹರಣೆಗಾಗಿ ಪುತುಲ್ ನಾಚ್ ಅಂತ ಹೇಳಿ ಬರ್ತಾ. ಪುತುಲ್ ನಾಚ್ ಇದು ಮೂಲತಃ ಪಶ್ಚಿಮ ಬಂಗಾಳದ ಒಂದು ಕಲೆ. ಸಾಮಾನ್ಯವಾಗಿ ಈ ಪುತುಲ್ ನಾಚ್ನಲ್ಲಿ ಬೊಂಬೆಗಳು 3 ರಿಂದ 4 ಅಡಿ ಎತ್ತರವಾಗಿರ್ತಾವೆ. ಇದು ಪುತುಲ್ ನಾಚ್, ಎಲ್ಲಿ? ಪಶ್ಚಿಮ ಬಂಗಾಳ. ನೆಕ್ಸ್ಟ್ ಯಮಪುರಿ ಅಂತ ಹೇಳಿ ಬರ್ತಾರೆ, ಇದೇ ಕಡ್ಡಿ ಗೊಂಬೆ ಆಟದೊಳಗೆ. ಯಮಪುರಿ ಇದು ಮೂಲತಃ ಬಿಹಾರದ್ದು. ನೆಕ್ಸ್ಟ್ ಈ ಗ್ಲೋ ಪಪ್ಪೆಟ್ರಿ ಅಂದೇವು, ಕೈಗವಸು ಬೊಂಬೆ ಆಟ. ಯಾವುದು? ಗ್ಲೋ ಅಥವಾ ಕೈಗವಸು ಬೊಂಬೆ ಆಟ. ಉದಾಹರಣೆಗೆ ಕೈಗೆ
ಗ್ಲೋಸನ್ನು ಹಾಕಿಕೊಂಡು ಈ ಬೆರಳುಗಳ ಚಲನೆಯ ಮೂಲಕ ನಿಯಂತ್ರಿಸುವ ಚಿಕ್ಕ ಬೊಂಬೆಗಳಿರ್ತಾವೆ ಇಲ್ಲಿ. ಈ ಬೊಂಬೆಗಳ ಮೂಲಕ ಒಂದು ಕಥೆಯನ್ನು ಪ್ರದರ್ಶನ ಮಾಡುವುದು. ಉದಾಹರಣೆಗೆ ಪಾವಕೂತು. ಪಾವಕೂತು ಕೇರಳದ್ದು. ಕೇರಳದಲ್ಲಿ ಈ ಕಲೆ ಪ್ರಚಲಿತದಲ್ಲಿದೆ. ಹೀಗಾಗಿ ಒಟ್ಟು ಸಮರಿ ನೋಡ್ಬೇಕಂದ್ರೆ ಭಾರತದಲ್ಲಿ 4 ವಿಧದ ಬೊಂಬೆ ಆಟಗಳು: ದಾರದ ಬೊಂಬೆ ಆಟ, ನೆರಳು ಬೊಂಬೆ ಆಟ, ಕಡ್ಡಿ ಬೊಂಬೆ ಆಟ, ಕೈಗವಸು ಬೊಂಬೆ ಆಟ. ದಾರದ ಬೊಂಬೆ ಆಟದಲ್ಲಿ ಉದಾಹರಣೆಗಳು ಯಾವುವು? ಕಟ್ಪುತ್ಲಿ, ಕುಂದೆ, ಗೊಂಬೆ ಆಟ, ಬೊಮ್ಮಲಾಟ. ಎರಡನೇದು ನೆರಳು ಬೊಂಬೆ ಆಟದೊಳಗೆ ತೊಗಲು ಗೊಂಬೆ ಆಟ, ತೋಲು ಬೊಮ್ಮಲಾಟ, ರಾವಣ ಛಾಯ. ನೆಕ್ಸ್ಟ್ ಈ ಕಡ್ಡಿ ಗೊಂಬೆ ಆಟ ಒಳಗೆ ಪುತುಲ್ ನಾಚ, ಯಮಪುರಿ. ನೆಕ್ಸ್ಟ್ ಈ ಗ್ಲೋ ಕೈಗವಸು ಬೊಂಬೆ ಆಟದೊಳಗೆ ಪಾವಕೂತು, ಇದು ಕೇರಳದ. ಇದಿಷ್ಟು 68ನೇ ಪ್ರಶ್ನೆ. ನೆಕ್ಸ್ಟ್ 69ನೇ ಪ್ರಶ್ನೆ. 69ನೇ ಪ್ರಶ್ನೆ. ಸ್ಟಾರ್ ಸಿ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದೆ? ಓಕೆ, ಇದರ ಉತ್ತರ ISA ಆರಂಭಿಸಿರುವ ಒಂದು ಸೋಲಾರ್ ಯೋಜನೆಯಾಗಿದೆ. ಓಕೆ, ISA ಅಂದಾರೆ ಇಲ್ಲಿ. ಹಾಗಾದರೆ ISA ಅಂದರೆ ಏನು? ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಏನು? ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ಇದು ISA. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಭಾರತದ ಗುರುಗ್ರಾಮ್ನಲ್ಲಿ. ISA ಕೇಂದ್ರ ಕಚೇರಿ ಗುರುಗ್ರಾಮ್ನಲ್ಲಿ. ಸ್ಥಾಪನೆ ಯಾವಾಗಾಯಿತು? ಹೆಂಗಾಯ್ತು ನೋಡ್ರಿ. 2015ರಲ್ಲಿ ಹವಾಮಾನ ಶೃಂಗಸಭೆ ಎಲ್ಲಿ ನಡೆದಿತ್ತು ಅಂದ್ರೆ ಫ್ರಾನ್ಸ್ದಾಗ ನಡೆದಿತ್ತು. 2015ರಲ್ಲಿ ಹವಾಮಾನ ಶೃಂಗಸಭೆ ಫ್ರಾನ್ಸ್ನಲ್ಲಿ ನಡೆದಿತ್ತು. ಭಾರತ ಮತ್ತು ಫ್ರಾನ್ಸ್ ಜಂಟಿಯಾಗಿ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು ಸ್ಥಾಪನೆ ಮಾಡ್ತಾವೆ. ಯಾರು? ಭಾರತ ಮತ್ತು ಫ್ರಾನ್ಸ್ಗಳು ಜಂಟಿಯಾಗಿ ಇದನ್ನು ಸ್ಥಾಪನೆ ಮಾಡ್ತಾವೆ. ಹಾಗಾದರೆ ಈ ಸ್ಟಾರ್ ಸಿ ಅಂದರೆ ಏನು? ಸ್ಟಾರ್ ಸಿ ಯೋಜನೆ ಯಾವುದು? ಏನಿದರ ವಿಸ್ತೃತ ರೂಪ ಏನದ? ಗುರಿ ಏನದ? ಸ್ಟಾರ್ ಸಿ ಅಂದ್ರೆ ಸೋಲಾರ್ ಟೆಕ್ನಾಲಜಿ ಆ್ಯಂಡ್ ಅಪ್ಲಿಕೇಶನ್ ರಿಸೋರ್ಸ್ ಸೆಂಟರ್. ಸೋಲಾರ್ ಟೆಕ್ನಾಲಜಿ ಆ್ಯಂಡ್ ಅಪ್ಲಿಕೇಶನ್ ರಿಸೋರ್ಸ್ ಸೆಂಟರ್. ಇದು ವಿಶ್ವಸಂಸ್ಥೆಯ ಕೈಗಾರಿಕಾ ಅಭಿವೃದ್ಧಿ ಸಂಸ್ಥೆ ಯುನಿಡೋದ ಬೆಂಬಲದೊಂದಿಗೆ ಆರಂಭಿಸಿರುವ ಒಂದು ಪ್ರಮುಖ ಯೋಜನೆಯಾಗಿದೆ. ಏನು? ಯುನಿಡೋದ ಬೆಂಬಲದೊಂದಿಗೆ ಯೋಜನೆ ಮಾಡಿರುವ ಪ್ರಮುಖ ಯೋಜನೆ. ಉದ್ದೇಶ ಏನದ? ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ, ಮುಖ್ಯವಾಗಿ ಆಫ್ರಿಕಾ ಮತ್ತು ಸಣ್ಣ ದ್ವೀಪ ರಾಷ್ಟ್ರಗಳಲ್ಲಿ ಸೌರಶಕ್ತಿ ತಂತ್ರಜ್ಞಾನವನ್ನು ನೀಡುವುದವರಿಗೆ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡುವುದು, ಸೌರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಅಂದ್ರೆ ಮೂಲತಃ ಗ್ಲೋಬಲ್ ವಾರ್ಮಿಂಗನ್ನು ತಡೆಗಟ್ಟುವುದು. ಅದಕ್ಕಾಗಿ ಸ್ವಚ್ಛ ಇಂಧನದ ಬಳಕೆಯನ್ನು ಮಾಡೋದು. ಸ್ವಚ್ಛ ಇಂಧನಗಳಲ್ಲಿ ಅತಿ ಹೆಚ್ಚು ಸೂರ್ಯ ಎನರ್ಜಿ ಅಥವಾ ಸೌರ ಶಕ್ತಿಯನ್ನು ಬಳಕೆ ಮಾಡುವುದು ಇದರ ಮುಖ್ಯ ಉದ್ದೇಶ. ಅದಕ್ಕಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಮತ್ತು ಸಣ್ಣ ದ್ವೀಪ ರಾಷ್ಟ್ರಗಳಿಗೆ ತಂತ್ರಜ್ಞಾನವನ್ನು ಒದಗಿಸುವುದು, ಕೌಶಲ್ಯ ಅಭಿವೃದ್ಧಿ ಮಾಡುವುದು ಇತ್ಯಾದಿ ನೀಡುವ ಮೂಲಕ ಆ ರಾಷ್ಟ್ರಗಳ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ. ಸೊ ಇದು 69ನೇ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ 70ನೇ ಪ್ರಶ್ನೆ ಹೀಗಿದೆ. ಪಟ್ಟಿ 1 ಮತ್ತು 2 ಹೊಂದಿಸಿ ಕೆಳಗೆ ನೀಡಿರುವ ಕೋಡ್ಗಳನ್ನು ಬಳಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಸ್ನೇಹಿತರೆ, ನಿಮ್ಗೆ ನೆನಪಿರಬೇಕು, ಈ ಒಂದು ಚಾನಲ್ನಲ್ಲಿ 2ನೇ ವಿಡಿಯೋ ಮಾಡಿವು. 2ನೇ ವಿಡಿಯೋದ ಮೊದಲನೇ ಪ್ರಶ್ನೆ ನ್ಯಾಷನಲ್ ಪಾರ್ಕ್ಗಳಿಗೆ ಸಂಬಂಧ ಅದು. ಆ ಒಂದು ವಿಡಿಯೋದಲ್ಲಿ ನಾವು ಬಹುತೇಕ ಇವೆಲ್ಲ ಕವರ್ ಮಾಡ್ಯವು. ಆದ್ದರಿಂದ ನನ್ನ ಮನವಿ ಇಷ್ಟೇ, ಪ್ರತಿಯೊಂದು ವಿಡಿಯೋವನ್ನು ನೋಡಿರಿ. ಪ್ರತಿಯೊಂದು ವಿಡಿಯೋದಾಗ ಇನ್ಫಾರ್ಮೇಷನ್ ಸಿಗ್ತದೆ ನಿಮ್ಗೆ. ಎಕ್ಸಾಮ್ಗೆ ಅವಶ್ಯಕವಾದ ಮಾಹಿತಿಗಳನ್ನು ನೀಡೆವು. ಸೊ ಈ ಪ್ರಶ್ನೆಗೆ ಬರೋಣ.
ದೂಧ್ವಾ ನ್ಯಾಷನಲ್ ಪಾರ್ಕ್ ಎಲ್ಲಿ ಅದ, ಸಾರಿ ಹುಲಿ ಅಭಯಾರಣ್ಯ ಅದ. ದೂಧ್ವಾ ಹುಲಿ ಅಭಯಾರಣ್ಯ ಎಲ್ಲಿ ಅದ, ಬಂಡೀಪುರ್ ಹುಲಿ ಅಭಯಾರಣ್ಯ ಎಲ್ಲಿ ಅದ, ಪೆರಿಯಾರ್, ಸರಿಸ್ಕಾ. ಕೇರಳ, ರಾಜಸ್ಥಾನ, ಕರ್ನಾಟಕ, ಉತ್ತರ ಪ್ರದೇಶ. ಸ್ನೇಹಿತರೆ, ಮೊದಲ ನಮಗೆ ಯಾವುದು ಗೊತ್ತಲ್ಲ ಅದನ್ನ ಅಷ್ಟೇ ಫೋಕಸ್ ಮಾಡಿರಿ. ಕರ್ನಾಟಕದ್ದು ನಮಗೆ ಗೊತ್ತಾ, ಬಂಡೀಪುರ ಎಲ್ಲಿ ಅದ, ಕರ್ನಾಟಕದಲ್ಲಿ. ಬಂಡೀಪುರ್ ಕರ್ನಾಟಕದಲ್ಲಿ. B3 ಆಗಬೇಕು, B4, B3, B3, B4. ಸೊ B4 ಅದಾವೆ, B4 ಅದಾವೆ, ಹೋಯ್ತು. 2 ಆಪ್ಷನ್ ಎಲಿಮಿನೇಟ್ ಆದವು, 2 ಆಪ್ಷನ್ ಹೋದಾವೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಪೆರಿಯಾರ್ ಅದು ಕೊಟ್ಟಾನ. ನಮ್ಗೆ ಗೊತ್ತದ, ನಾವು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಒಳಗೆ ಓದು ಮುಂದೆ ಪೆರಿಯಾರು ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟನ್ನು ಆರಂಭ ಮಾಡ್ರು. ಈಗ ತಮಿಳ್ನಾಡದೊಳಗೆ ಪೆರಿಯಾರ್ ಸಿದ್ಧಾಂತ ಪ್ರಚಲಿತದಲ್ಲಿದೆ. ರಾಜಕಾರಣದೊಳಗೆ ಪೆರಿಯಾರ್ ಸಿದ್ಧಾಂತ ಅಂತ ಬರ್ತದೆ. ತಮಿಳ್ನಾಡು, ಕೇರಳಗಳಲ್ಲಿ ಅದು ಪ್ರಮುಖ ಸಿದ್ಧಾಂತವಾಗಿದೆ. ಹಾಗಂದ್ರೆ ನಮ್ಗೆ ತಿಳ್ಕೊಬೇಕಿಲ್ಲ, ಇಲ್ಲಿ ತಮಿಳ್ನಾಡ್ರೆ ಇಲ್ಲಿವೇ ಇಲ್ಲ. ಪೆರಿಯಾರ್ ಅಂದರೆ ಡೈರೆಕ್ಟ್ ಕೇರಳಕ್ಕೆ ಜೋಡಿಸ್ಬೇಕು. ಪೆರಿಯಾರ್ ಕೇರಳ. ಸೊ C1 ಇಲ್ಲಿ ಅದ, C2 ಇಲ್ಲಿ ಅದ. ಸೊ ಇದು ಹೋಯ್ತು. ಡೈರೆಕ್ಟ್ ಆನ್ಸರ್ ಬತ್ತು ನಮಗೆ. ಡೈರೆಕ್ಟ್ ಆನ್ಸರ್ ಒಂದು ಕರ್ನಾಟಕ ಮತ್ತು ಪೆರಿಯಾರ್ 2 ಜೋಡ್ಸೋಣ, ಆನ್ಸರ್ ಬಂತು. ಸೊ ಉಳ್ಕಿದ್ದು ನೋಡು ನಿನ್ನ. ದೂಧ್ವಾ ಎಲ್ಲಿದೆ, ದೂಧ್ವಾ ಉತ್ತರ ಪ್ರದೇಶ. A4 ದೂಧ್ವಾ ಉತ್ತರ ಪ್ರದೇಶ. ಸರಿಸ್ಕಾ ಎಲ್ಲಿದೆ, ರಾಜಸ್ಥಾನ. ಸರಿಸ್ಕಾ ಎಲ್ಲಿದೆ, ರಾಜಸ್ಥಾನ. ಸ್ನೇಹಿತರೆ, ಕರ್ನಾಟಕದಲ್ಲಿ 5 ನ್ಯಾಷನಲ್ ಪಾರ್ಕ್ಸ್ಗಳದಾವೆ, 5 ರಾಷ್ಟ್ರೀಯ ಉದ್ಯಾನಗಳದಾವೆ. ಯಾವುವು? ಅನ್ಸಿ, ಬಂಡೀಪುರ, ಬನ್ನೇರುಘಟ್ಟ, ಕುದುರೆಮುಖ, ನಾಗರಹೊಳೆ. ಈ ರೀತಿಯಾಗಿ 5 ರಾಷ್ಟ್ರೀಯ ಉದ್ಯಾನಗಳದಾವೆ. ರಾಜಸ್ಥಾನದಾಗ, ಕರ್ನಾಟಕದ ಎಲ್ಲರಿಗೂ ಗೊತ್ತಾದವು. ರಾಜಸ್ಥಾನದಾಗ ಮಿಸ್ಟರ್ ಎಮ್ ಅಂದ್ರೆ ಮುಕುಂದರ. ಡೆಸರ್ಟ್ ನ್ಯಾಷನಲ್ ಪಾರ್ಕ್, ಡೆಸರ್ಟ್. ಕಿಯೋಲಾಡಿಯೋ ಗಾನಾ ಅಂತೇಳಿ ಕರೀತಾರೆ. ಸರಿಸ್ಕಾಗಣ ರಣಥಾಂಬೋರ. ಈ ರೀತಿಯಾಗಿ ರಾಜಸ್ಥಾನದಾಗ 5 ಇವು ನೆನ್ಪಿಡಿಬೋದು. ಮಿಸ್ಟರ್ DK ಶಿವಕುಮಾರ್ ಆ್ಯಂಡ್ R. ಈ ಕೋಡ್ ಮೂಲಕ ರಾಜಸ್ಥಾನದಲ್ಲಿ ನೆನ್ಪಿಡಿಬೋದು. ನೆಕ್ಸ್ಟ್ ಕೇಳ್ತೀನಿ, ಸೈಲೆಂಟ್ ವ್ಯಾಲಿ ಎಲ್ಲಿದೆ? ಸೈಲೆಂಟ್ ವ್ಯಾಲಿ. ಪಿನ್ ವ್ಯಾಲಿ ಎಲ್ಲಿದೆ? ನಿಯೋರಾ ವ್ಯಾಲಿ ಎಲ್ಲಿದೆ? ಪೆರಿಯಾರ್ ಎಲ್ಲಿದೆ? ಇಲ್ಲೇ ನೋಡ್ಯವು. ಎರಾವಿಕುಲಮ್ ಎಲ್ಲಿದೆ? ಓಕೆ. ಪಂಬುದಂ ಶೋಲಾ ಎಲ್ಲಿದೆ? ಈ ರೀತಿಯಾಗಿ ನೋಡಬೇಕು. ಪೆರಿಯಾರ ಕೇರಳ, ಸೈಲೆಂಟ್ ವ್ಯಾಲಿ ಕೇರಳ, ಪಿನ್ ವ್ಯಾಲಿ ಹಿಮಾಚಲ ಪ್ರದೇಶ, ನಿಯೋರಾ ವ್ಯಾಲಿ ವೆಸ್ಟ್ ಬೆಂಗಾಲ, ಎರಾವಿಕುಲಮ್ ಕೇರಳ. ಈ ರೀತಿಯಾಗಿ ಬಹುತೇಕ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್, ಟೈಗರ್ ರಿಸರ್ವ್, ವೆಟ್ಲ್ಯಾಂಡ್ ಇವುಗಳೆಲ್ಲವನ್ನು ನೋಡಬೇಕು ನಾವು. ಇದು 70ನೇ ಪ್ರಶ್ನೆ. ನೆಕ್ಸ್ಟ್ 80ನೇ ಕ್ವಶನ್ ಹಿಂಗದ, ಕೆಳಗಿನಿಂದ ಮೇಲಿನ ಎತ್ತರದ ಶ್ರೇಣಿಯಲ್ಲಿ ಕೆಳಕಂಡ ಮೋಡಗಳನ್ನು ಹೊಂದಿಸಿ ಬರೆಯಿರಿ. ಅಲ್ಟೋ ಕ್ಯುಮುಲಸ್, ನಿಂಬೋ ಸ್ಟ್ಯಾಟಸ್ ಮತ್ತು ಶಿರಸ್. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಇದು ಭೂಪೃಷ್ಠ, ಇದು ಎತ್ತರ. ಅತಿ ಎತ್ತರದಲ್ಲಿ ಕಾಣುವುದೇ ಶಿರಸ್ ಮೋಡಗಳು. ಅತಿ ಎತ್ತರದಲ್ಲಿರುವುದೇ ಶಿರಸ್ ಮೋಡಗಳು. ನೆಕ್ಸ್ಟ್ ಮಧ್ಯದಲ್ಲಿ ಅಲ್ಟೋ ಅಂತ ಕರೀತಾರೆ. ಮಧ್ಯದಲ್ಲಿರುವ ಮೋಡಗಳನ್ನು ಅಲ್ಟೋ ಎಂಬ ಹೆಸರಿನಿಂದ ಸೂಚಿಸಲಾಗ್ತದೆ. ನೆಕ್ಸ್ಟ್ ಕೆಳಮಟ್ಟದ ಮೋಡಗಳನ್ನು ಸ್ಟ್ಯಾಟಸ್. ಕೆಳಮಟ್ಟದ ಮೋಡಗಳು
ಸ್ಟ್ರಾಟಸ್. ಓಕೆ, ಅತಿ ಎತ್ತರವಾದ ಯಾವುದಾಯಿತು? ಸಿರಸ್ ಆಯಿತು. ಲಾಸ್ಟ್ ಡಿ ಬರಬೇಕು, ಡಿ ಇದು ಹೋಯಿತು. ನೆಕ್ಸ್ಟ್ ಈ ಅಲ್ಟೋಗಳಲ್ಲಿ ಎರಡು, ಅಲ್ಟೋಸ್ಟ್ರಾಟಸ್, ಅಲ್ಟೋಕ್ಯುಮುಲಸ್. ಇದು ಈ ಮಧ್ಯದಲ್ಲಿರುವ ಮೋಡಗಳು, ಅಲ್ಟೋಸ್ಟ್ರಾಟಸ್ ಮತ್ತು ಅಲ್ಟೋಕ್ಯುಮುಲಸ್. ಸೊ ಅದಕ್ಕೆ ಇದು ಆಗೋಣ. ನೆಕ್ಸ್ಟ್ ಡಿ ಎ, ಈ ಅಲ್ಟೋಕ್ಯುಮುಲಸ್ ಎರಡನೇ ಎತ್ತರದಾಯಿತು. ಸಿರಸ್ ಅತಿ ಎತ್ತರದಾಯಿತು. ನೆಕ್ಸ್ಟ್ ಸ್ಟ್ರಾಟಸ್, ನಾನು ಹೇಳಿ ಸ್ಟ್ರಾಟಸ್ ಅತಿ ಕೆಳಗಿಂದ ಯಾವುದು? ಸ್ಟ್ರಾಟಸ್. ಸಿ ಮೊದಲದ, ಇದು ಹೋಯ್ತು. ಸಿ ಎ ಸ್ಟ್ರಾಟಸ್ ಆಗೋಣ, ನಿಂಬೋ ಸ್ಟ್ರಾಟಸ್. ಸಿ ಬಿ. ಸೊ ರೈಟ್ ಆನ್ಸರ್ 2. ನಿಮ್ಗೆ ಹೇಳಿ ಅತಿ ಎತ್ತರವಾದ ಮೋಡಗಳು ಯಾವುವು? ಸಿರಸ್ ಮೋಡಗಳು. ಅದರ ಕೆಳಗೆ ಅಲ್ಟೋ ಮೋಡಗಳಲ್ಲಿ ಅಲ್ಟೋಸ್ಟ್ರಾಟಸ್, ಅಲ್ಟೋಕ್ಯುಮುಲಸ್ ಬರ್ತಾವೆ. ಮ್ಯಾಗ ಸಿರಸ್ದಾಗ ಸಿರೋಸ್ಟ್ರಾಟಸ್, ಸಿರೋಕ್ಯುಮುಲಸ್ ಅಂತ ಬರ್ತಾವೆ. ಓಕೆ, ಸಿರಸ್. ನೆಕ್ಸ್ಟ್ ಕೆಳಗೆ ಸ್ಟ್ಯಾಟಸ್, ನಿಂಬೋ ಸ್ಟ್ಯಾಟಸ್ ಅಂತ ಬರ್ತಾವೆ ಇದ್ರಾಗೆ. ಸೊ ಇನ್ನೇನು ಹೇಳ್ಬೇಕಾದ್ರೆ ಅತಿ ಎತ್ತರ ಸಿರಸ್, ಕೆಳಗೆ ಅಲ್ಟೋದಾಗ ಅಲ್ಟೋಸ್ಟ್ರಾಟಸ್, ಅಲ್ಟೋಕ್ಯುಮುಲಸ್. ಕೊನೆಗೆ ಭೂಮಿಗೆ ಹತ್ತಿರವಾದ ಮೋಡಗಳು ಸ್ಟ್ಯಾಟಸ್ದಾಗ ನಿಂಬೋ ಸ್ಟ್ಯಾಟಸ್, ಕ್ಯುಮುಲೋಸ್ಟ್ಯಾಟಸ್ ಈ ಮೋಡಗಳು ಬರ್ತಾವೆ. ಇದು ಭೂಮಿಯಿಂದ ಎತ್ತರಕ್ಕೆ ಹೋದಂತೆ ಈ ಥರ ಮೋಡಗಳ ರಚನೆ ಕಂಡುಬರ್ತದೆ. ಈ ಪ್ರತಿಯೊಂದು ಮೋಡಗಳ ವಿಶೇಷತೆ ಅದು ಏನು? ಈ ಪ್ರತಿಯೊಂದು ಮೋಡಗಳ ವಿಶೇಷತೆ, ಶಿರಸ್ ಮೋಡ ಫಿದರಿ ಆಕಾರದಲ್ಲಿ ಕಂಡುಬರ್ತಾವೆ, ಹಕ್ಕಿಗಳ ಗರಿಗಳಂತೆ ಕಂಡುಬರ್ತಾವೆ. ಹಕ್ಕಿಗಳ ಗರಿ ಯಾವ? ಸಿರಸ್ ಮೋಡಗಳು. ಈ ಸಿರಸ್ ಮೋಡಗಳನ್ನು ಏನಂತ ಕರೀತಾರೆ? ಹಳ್ಳಿ. ಸೊ ಈ ಸಿರಸ್ ಮೋಡಗಳು ಹಕ್ಕಿಗಳ ಗರಿಗಳಂತೆ ಕಾಣ್ತದೆ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ, ಸ್ಟ್ರಾಟಸ್ ಮೋಡಗಳಲ್ಲಿ ಕ್ಯುಮುಲೋ ನಿಂಬಸ್ ಅನ್ನೋದೊಂದು ಬರ್ತದೆ, ನಿಂಬೋ ಸ್ಟ್ರಾಟಸ್ ಮೋಡಗಳು ಅಂತ ಒಂದು ಬರ್ತವೆ. ಹಾಗಾದ್ರೆ ಪ್ರಶ್ನೆ ಹಿಂಗದ, ಗುಡುಗು ಸಹಿತ ಮಳೆಯನ್ನು ತರುವ ಮೋಡಗಳು ಯಾವುದು? ಗುಡುಗು ಸಹಿತ ಮಳೆಯನ್ನು ತರುವ ಮೋಡಗಳು ಕ್ಯುಮುಲೋ ನಿಂಬಸ್ ಆದರೆ ನಿರಂತರ ಮಳೆಯನ್ನು ತರುವ ಮೋಡಗಳು ನಿಂಬೋ ಸ್ಟ್ರಾಟಸ್ ಆಗಿವೆ. ಡಿಫ್ರೆನ್ಸ್ ಗೊತ್ತಾಯಿತು? ಗುಡುಗು ಸಹಿತ ಮಳೆ ಬಂದರೆ ಅದು ಕ್ಯುಮುಲೋ ನಿಂಬಸ್, ನಿರಂತರ ಮಳೆ ಬಂತಂದ್ರೆ ಅದು ನಿಂಬೋ ಸ್ಟ್ರಾಟಸ್, ಹಕ್ಕಿಗಳ ಗರಿಗಳಂತೆ ಕಂಡರೆ ಅದು ಸಿರಸ್. ಓಕೆ, ಇದು ಮೋಡಗಳ ಕುರಿತು ವಿವರವಾದ ಮಾಹಿತಿ. ನೆಕ್ಸ್ಟ್ 72ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕಿಂಬರ್ಲಿ ಪ್ರಕ್ರಿಯೆಯು ಇದಕ್ಕೆ ಸಂಬಂಧಿಸಿದೆ. ಕಲ್ಲಿದ್ದಲಿನ ವ್ಯಾಪಾರವನ್ನು ನಿಯಂತ್ರಣ ಮಾಡುವುದು, ಚಿನ್ನದ ವ್ಯಾಪಾರ ನಿಯಂತ್ರಿಸಲು, ವಜ್ರದ ವ್ಯಾಪಾರ ನಿಯಂತ್ರಿಸಲು, ಹಾಲಿನ ಉತ್ಪನ್ನಗಳ ವ್ಯಾಪಾರವನ್ನು ನಿಯಂತ್ರಿಸಲು. ಸೊ ಆನ್ಸರ್ ಅದ ವಜ್ರದ ವ್ಯಾಪಾರವನ್ನು ನಿಯಂತ್ರಿಸಲು. ಏನಿದು ಕಿಂಬರ್ಲಿ ಪ್ರಕ್ರಿಯೆ? ಮೂಲತಃ ಆಫ್ರಿಕಾ ಖಂಡದ ಕೆಲವು ದೇಶಗಳಲ್ಲಿ, ಉದಾಹರಣೆಗಾಗಿ ಅಂಗೋಲಾ, ಸಿಯರಾ ಲಿಯೋನಾ, ಅಲ್ಲೇನು ಮಾಡ್ತಾರೆ, ಹಲವಾರು ಬಂಡುಕೋರ ಗುಂಪುಗಳು ವಜ್ರದ ಗಣಿಗಳನ್ನು ತಮ್ಮ ಇದಕ್ಕೆ ವಶಪಡಿಸಿಕೊಂಡು ಆ ವಜ್ರಗಳನ್ನು ಮಾರಿ ಬಂದ ಹಣದಿಂದ ಸರ್ಕಾರದ ವಿರುದ್ಧನೇ ದಂಗೆ ಎದ್ದು ನರಮೇಧಗಳನ್ನು ಮಾಡ್ತಾವೆ. ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ, ಆಫ್ರಿಕಾ ಖಂಡದ ಕೆಲವು ದೇಶಗಳು ಬಂಡುಕೋರರು ವಜ್ರದ ಗಣಿಗಳನ್ನು ವಶಪಡಿಸಿಕೊಂಡು ಆ ವಜ್ರಗಳನ್ನು ಮಾರಿ ಬಂದ ಹಣದಿಂದ ಸರ್ಕಾರದ ವಿರುದ್ಧ ಯುದ್ಧ ಮತ್ತು ನರಮೇಧ ಮಾಡ್ತಾವೆ. ಈ ವಜ್ರಗಳನ್ನು ರಕ್ತದ ವಜ್ರಗಳು ಅಂತೇಳಿ ಕರೆಯಲಾಗ್ತದೆ. ಇಂತಹ ರಕ್ತಶುಕ್ತ ವಜ್ರಗಳು ಜಾಗತಿಕ ಮಾರುಕಟ್ಟೆಗೆ ಪ್ರವೇಶಿಸುವುದನ್ನು ನಿಯಂತ್ರಿಸಲು ವಜ್ರಗಳ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ 2003ರಲ್ಲಿ ವಿಶ್ವಸಂಸ್ಥೆಯ ಬೆಂಬಲದೊಂದಿಗೆ ಆರಂಭವಾದ ಕಟ್ಟುನಿಟ್ಟಾದ ಈ ವಜ್ರದ ಪ್ರಮಾಣೀಕರಣ ವ್ಯವಸ್ಥೆಯೇ ಕಿಂಬರ್ಲಿ ಪ್ರಕ್ರಿಯೆ. ತಿಳಿತು? ವಜ್ರದ ವ್ಯಾಪಾರವನ್ನು ನಿಯಂತ್ರಿಸಲು ರಕ್ತಸಿಕ್ತ ವಜ್ರ ಅಂತ ಕರೀತಾರೆ. ರಕ್ತಸಿಕ್ತ ಈ ಒಂದು ವಜ್ರದ ಉತ್ಪಾದನೆಯಲ್ಲಿ ಹಲವು ನರಮೇಧಗಳನ್ನು ಮಾಡಿ
ಬಂದಂಥ ವಜ್ರಗಳನ್ನು ಮಾರಿ ಹಣವನ್ನು ಸಂಗ್ರಹಿಸಿ ಸ್ವತಃ ತಮ್ಮ ಸರ್ಕಾರದ ವಿರುದ್ಧ ಬಂಡಾಯ ಬೀಳುವ ಪ್ರಕ್ರಿಯೆ ಆಫ್ರಿಕಾದಲ್ಲಿ ಕಂಡುಬರ್ತದೆ. ಅದನ್ನು ನಿಯಂತ್ರಣ ಮಾಡುವ ಉದ್ದೇಶದಿಂದ ಈ ಕಿಂಬರ್ಲಿ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಲಾಗಿದೆ. ಇಲ್ಲಿ ನೆನಪಿಡಬೇಕು, ಭಾರತವು ವಜ್ರ ಕತ್ತರಿಸುವ ಮತ್ತು ವಜ್ರಕ್ಕೆ ಹೊಳಪು ಕೊಡುವ ಜಗತ್ತಿನ ಅತಿ ದೊಡ್ಡ ಕೇಂದ್ರ ಭಾರತದಲ್ಲಿ ಗುಜರಾತ್ದಲ್ಲಿ ಕಂಡುಬರ್ತದೆ. ಆದ್ದರಿಂದ ಭಾರತವು ಈ ಕಿಂಬರ್ಲಿ ಪ್ರಕ್ರಿಯೆಯ ಒಪ್ಪಂದಕ್ಕೆ ಸಹಿ ಹಾಕಿದ ಸದಸ್ಯ ರಾಷ್ಟ್ರವಾಗಿದೆ. ಭಾರತವು ಈ ಕಿಂಬರ್ಲಿ ಪ್ರಕ್ರಿಯೆಯ ಸದಸ್ಯ ರಾಷ್ಟ್ರ. ಸೊ ನೆಕ್ಸ್ಟ್ ಕ್ವಶನ್, ಆ್ಯಸಿಡ್ ಮಳೆ ಯಾವುದನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುವುದರಿಂದ ಉಂಟಾಗುತ್ತದೆ? ಕಾರ್ಬನ್ ಡೈಆಕ್ಸೈಡ್ ಮತ್ತು ಮಿಥೇನ, ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್, ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್, ಸೋಡಿಯಂ ಐಸೋಸೈನೈಡ್ ಮತ್ತು ಹೈಡ್ರೋಜನ್. ಸ್ನೇಹಿತರೆ, ಈ ಗ್ಲೋಬಲ್ ವಾರ್ಮಿಂಗ್, ಆ್ಯಸಿಡ್ ರೇನ ಪರಿಕಲ್ಪನೆಗಳು ಬದಲಾಗುತ್ತಿರುವ ಹವಾಮಾನದ ದೃಷ್ಟಿಯಿಂದ ಮಹತ್ವದ್ದು. ಯಾಕಂದರೆ ಇತ್ತೀಚೆಗೆ ತಾಜ್ ಮಹಲ್ನಲ್ಲಿರುವ ಅಮೃತಶಿಲೆಯ ಮೇಲೆ ಹಳದಿ ಕಲೆಗಳು ಬೀಳುತ್ತಿರುವುದು ಕಂಡು ಬಂದದ. ಅದಕ್ಕೆ ಮಾರ್ಬಲ್ ಕ್ಯಾನ್ಸರ್ ಅಂತ ಕರೀಲಾಗ್ತದೆ. ತಾಜ್ ಮಹಲಿನ ಮೇಲಿನ ಈ ಅಮೃತ ಶಿಲೆಗಳು ಏನದ ಮಾರ್ಬಲ್, ಅವುಗಳ ಮೇಲೆ ಹಳದಿ ಕಲೆ ಕಂಡು ಬರೋದು. ಇದಕ್ಕೆ ಕಾರಣ ಆ್ಯಸಿಡ್ ರೈನ್, ಆಮ್ಲ ಮಳೆ. ಈ ಆಮ್ಲ ಮಳೆಗೆ ಕಾರಣ ಏನು? ಕೈಗಾರಿಕೆಗಳು, ಔಷ್ಣಿಕ ವಿದ್ಯುತ್ ಸ್ಥಾವರಗಳು, ಅಣು ವಿದ್ಯುತ್ ಸ್ಥಾವರಗಳು ಮತ್ತು ವಾಹನಗಳ ಹೊಗೆಯಿಂದ ಸಾಮಾನ್ಯವಾಗಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್ಗಳು ಹೊರಸೂಸ್ತವೆ. ಇದರಿಂದ ಅಂದ್ರೆ ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್ಗಳ ಮೂಲ ಯಾವುದು ಅಂದ್ರೆ ಕೈಗಾರಿಕೆಗಳು, ಕಲ್ಲಿದ್ದಲು, ಔಷ್ಣಿಕ ವಿದ್ಯುತ್ ಸ್ಥಾವರಗಳು, ಅಣು ವಿದ್ಯುತ್ ಸ್ಥಾವರಗಳು ಮತ್ತು ವಾಹನಗಳ ಹೊಗೆ. ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್ಗಳು ವಾತಾವರಣದಲ್ಲಿಯ ನೀರಿನೊಂದಿಗೆ ಸಂಪರ್ಕಕ್ಕೆ ಬಂದಾಗ ಏನಾಗ್ತದೆ? ಸಲ್ಫರ್ ಡೈಆಕ್ಸೈಡ್ ನೀರಿನ ಸಂಪರ್ಕಕ್ಕೆ ಬಂದಾಗ ಸಲ್ಫರಿಕ್ ಆ್ಯಸಿಡ್ ಮತ್ತು ಈ ನೈಟ್ರೋಜನ್ ಆಕ್ಸೈಡ್ಸ್ಗಳು ನೀರಿನೊಂದಿಗೆ ಸಂಪರ್ಕಕ್ಕೆ ಬಂದಾಗ HNO3 ನೈಟ್ರಿಕ್ ಆ್ಯಸಿಡ್ಗಳಾಗಿ ಬದಲಾವಣೆ ಹೊಂದವು. ನೈಟ್ರಿಕ್ ಆ್ಯಸಿಡ್ ಮತ್ತು H2SO4 ಇವು ನೇರವಾಗಿ ಭೂಮಿಗೆ ಬಂದಾಗ ಜಲಮೂಲಗಳ ಮೇಲೆ ಬಿದ್ದಾಗ ಜಲಚರ ಜೀವಿಗಳನ್ನು ನಾಶ ಮಾಡ್ತವೆ. ಕೃಷಿ ಭೂಮಿಯಲ್ಲಿ ಮೇಲೆ ಬಿದ್ದಾಗ ಕೃಷಿ ಭೂಮಿಯ ಫಲವತ್ತತೆ ಕಡಿಮೆ ಆಗ್ತದೆ. ತಾಜ್ ಮಹಲ್ನಂಥ ಐತಿಹಾಸಿಕ ಸ್ಮಾರಕಗಳ ಮೇಲೆ ಬಿದ್ದಾಗ ಅದು ಮಾರ್ಬಲ್ ಮೇಲೆ ಬಿದ್ದಾಗ ಅಮೃತ ಶಿಲೆಗಳು ಹಳದಿ ಆಗ್ತಾವು. ಅವುಗಳನ್ನೇ ಮಾರ್ಬಲ್ ಕ್ಯಾನ್ಸರ್ ಅತ್ತಾರ ಅಂತೇಳಿ ಹೇಳಿದೆವು. ಸೊ ಅದಕ್ಕೆ ಮೂಲತಃ ಈ ಆಮ್ಲ ಮಳೆಗೆ ಯಾವ ಕಾರಣ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್. ಇನ್ನು ಈ ಮೀಥೇನ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಟ್ಟರು, ಇವು ಆಮ್ಲ ಮಳೆಗೆ ಕಾರಣವಲ್ಲ. ಇವು ಗ್ರೀನ್ ಹೌಸ್ ಗ್ಯಾಸಸ್, ಹಸಿರು ಮನೆ ಅನಿಲಗಳು. ವಾತಾವರಣದಲ್ಲಿ ಜಾಗತಿಕ ತಾಪಮಾನ ಹೆಚ್ಚಳವಾಗುವುದಕ್ಕೆ ಈ ಅನಿಲಗಳು ಮೂಲ ಕಾರಣ. ಅದರಲ್ಲೂ ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗ್ತದೆ. ಇದು 73ನೇ ಪ್ರಶ್ನೆ. 74ನೇ ಪ್ರಶ್ನೆ, ಕಿರ್ಗಿಜ್ ಅಲೆಮಾರಿಗಳು ಯಾವ ಪ್ರದೇಶದಲ್ಲಿ ಕಂಡುಬರುತ್ತಾರೆ? ಆಪ್ಷನ್ಸ್: ಸಹಾರಾ ಮರುಭೂಮಿ, ಮಧ್ಯ ಏಷ್ಯಾ, ಕಾಂಗೋ ಬೇಸಿನ್, ಸೌದಿ ಅರೇಬಿಯಾ. ಸೊ ರೈಟ್ ಆನ್ಸರ್ ಈಸ್ ಮಧ್ಯ ಏಷ್ಯಾ. ಕಿರ್ಗಿಜ್ ಇವರು ಮುಖ್ಯವಾಗಿ ಮಧ್ಯ ಏಷ್ಯಾದ ಟರ್ಕಿಕ್ ಜನಾಂಗಕ್ಕೆ ಸೇರಿದವರು. ಟರ್ಕಿಕ್ ಜನಾಂಗಕ್ಕೆ ಸೇರಿದ ಜನರು. ಇವರು ಪ್ರಸ್ತುತ ಕಿರ್ಗಿಸ್ತಾನದಲ್ಲಿ ಮತ್ತು ಅದರ ಸುತ್ತಮುತ್ತಲಿನ ಪರ್ವತ ಪ್ರದೇಶಗಳಲ್ಲಿ ಪ್ರಾಣಿಗಳನ್ನು ಮೇಯಿಸುತ್ತಿರ್ತಾರೆ. ಪ್ರಾಣಿಗಳನ್ನು ಮೇಯಿಸುವುದು ಅಂದರೆ ಪಶುಪಾಲನೆ ಇವರ ಪ್ರಮುಖ ಕಸುಬು ಇಂದಿಗೂ ಕೂಡ. ಹಾಗಾದ್ರೆ ಈ ಸಹಾರಾ ಮರುಭೂಮಿಯಲ್ಲಿ ಯಾರಿರ್ತಾರೆ? ಯಾವ ಬುಡಕಟ್ಟು ಕಂಡು ಬರ್ತದೆ ಅಂದ್ರೆ ಬೆಡೋಯಿನ್.
ಈ ಪ್ರಶ್ನೆಯಲ್ಲಿ ಕಿರ್ಗಿಜ್ ಅಲೆಮಾರಿಗಳ ಬದಲು ಕೇಳ್ಯಾರ. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಸಹಾರಾ ಮರುಭೂಮಿಯಲ್ಲಿ ಯಾವ ಬುಡಕಟ್ಟು ಜನಾಂಗ ಕಂಡು ಬರ್ತದೆ ಅಂತ ಕೇಳ್ಬೋದು. ಅದಕ್ಕೆ ಸಹಾರಾ ಮರುಭೂಮಿಯಲ್ಲಿ ಬೆಡೋಯಿನ್ಸ್ ಬುಡಕಟ್ಟು ಜನಾಂಗ ಕಂಡು ಬರ್ತದೆ. ಜೊತೆಗೆ ತುವಾರೆಗ್ ಜನಾಂಗ ಕೂಡ ಕಂಡು ಬರ್ತದೆ. ನೆಕ್ಸ್ಟ್ ಕಾಂಗೋ ಬೇಸಿನ್ಗಳಲ್ಲಿ ಯಾವ ಜನಾಂಗ ಕಂಡು ಬರ್ತದೆ ಅಂದ್ರೆ ಪ್ರಪಂಚದ ಅತ್ಯಂತ ಕುಳ್ಳಗಿನ ಬುಡಕಟ್ಟು ಅಂತೇಳಿ ಇವ್ರು ಕರೀತಾರೆ ಪಿಗ್ಮಿ ಜನಾಂಗ ಈ ಕಾಂಗೋ ಬೇಸಿನ್ಗಳಲ್ಲಿ ಕಂಡು ಬರ್ತದೆ. ಪ್ರಪಂಚದ ಅತಿ ಕುಳ್ಳಗಿನ ಬುಡಕಟ್ಟು ಜನಾಂಗ ಅಂಥೇಳಿ ಇವರನ್ನು ಸಂಬೋಧಿಸಲಾಗುತ್ತದೆ. ನೆಕ್ಸ್ಟ್ ಸೌದಿ ಅರೇಬಿಯಾದಲ್ಲಿ ಯಾವ ಜನಾಂಗ ಕಂಡು ಬರ್ತದೆ? ಇಲ್ಲೂ ಕೂಡ ಬೆಡೋಯಿನ್ ಜನಾಂಗದವರು ಕಂಡುಬರುತ್ತಾರೆ. ಇಲ್ಲಿ ಕೂಡ ಬೆಡೋಯಿನ್ ಜನಾಂಗ ಕಂಡು ಬರ್ತದೆ. ಸೊ ನೆಕ್ಸ್ಟ್ ಕ್ವಶನ್ 75ನೇ ಪ್ರಶ್ನೆ ಹೀಗಿದೆ. ವಿಶ್ವದ ಪ್ರಮುಖ ಮೀನುಗಾರಿಕಾ ತಾಣಗಳು ಡ್ಯಾಶ್ ಇವೆ. ಭೂಖಂಡದ ಅಂಚಿನಲ್ಲಿ ಅಂದರೆ ಭೂಖಂಡ ಆವರಣ, ಭೂಖಂಡದ ಇಳಿಜಾರಿನಲ್ಲಿ, ಸಮುದ್ರದ ವಿಶಾಲ ಸಮತಲದಲ್ಲಿ, ಆಳ ಸಮುದ್ರದ ಕಂದಕದಲ್ಲಿ. ಮೂಲತಃ ನೆನಪಿಡ್ರಿ, ಮೊದಲ ಆಳ ಸಮುದ್ರದ ಕಂದಕದಲ್ಲಿ ಕಂಡುಬರಲ್ಲ. ಒಂದೇದು ಎಲಿಮಿನೇಟ್ ಮಾಡಿರಿ. ಇಲ್ಲಿ ಸಮುದ್ರದ ಆಳದಲ್ಲಿ ಹಲವಾರು ಫೀಚರ್ಸ್ಗಳು ಕಂಡುಬರ್ತಾವೆ. ಏನು? ಇದು ಭೂಮಿ, ಈ ಟೈಪ್ ಸಮುದ್ರ, ನೀರು. ಓಕೆ, ಇಲ್ಲಿ ನೋಡ್ರಿ, ಭೂಖಂಡದ ಅಂಚು ಇಲ್ಲಿಂದ ಇಲ್ಲಿಗೆ, ಇದಕ್ಕೆ ಭೂಖಂಡ ಆವರಣ ಅಂಥೇಳಿ ಕರಿತೀವಿ. ಭೂಖಂಡ ಆವರಣ. ಸಮುದ್ರದ ಬಹುತೇಕ ಸಂಪನ್ಮೂಲಗಳು ಈ ಭೂಖಂಡ ಆವರಣದಲ್ಲಿ ಕಂಡುಬರುತ್ತವೆ. ಇದು ಸುಮಾರು 200 ಕಿಲೋಮೀಟರ್ಗಳಷ್ಟು ಅಗಲವಾಗಿರುತ್ತದೆ. ಭೂಖಂಡ ಆವರಣ. ಮುಂಬೈನ ಹೈ ಇದೊಂದು ಭೂಖಂಡ ಆವರಣವಾಗಿದ್ದು, ಅಲ್ಲಿ ಬಾಂಬೆ ಹೈ ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಂ, ಡೀಸೆಲ್ಗಳು ಮತ್ತು ಕಚ್ಚಾ ತೈಲ ಉತ್ಖನನ ಕೇಂದ್ರದಲ್ಲಿ. ಏನು? ಮುಂಬೈನ ಹೈ, ಇದು ಭೂಖಂಡ ಆವರಣ. ನೆಕ್ಸ್ಟ್ ಈ ಭೂಖಂಡ ಆವರಣದಿಂದ ಇಲ್ಲಿಯವರೆಗೆ ಇಳಿಜಾರು ಇಲ್ಲಿ, ಇದು ಭೂಖಂಡ ಇಳಿಜಾರು. ಇದು ಕಂದಕ. ಇದು ಆಳಸಾಗರ ಮೈದಾನ, ಸಪಾಟಾದ ಆಳಸಾಗರ ಮೈದಾನ. ನೆಕ್ಸ್ಟ್ ಇದು ಗುಯೋಟ್ಸ್ ಅಂತಾರೆ. ಏನಂತಾರೆ? ಗುಯೋಟ್ಸ್ ಅಂದರೆ ಏನು? ಗುಯೋಟ್ಸ್ ಮೂಲತಃ ಒಂದು ಪರ್ವತ. ಅದರ ಮೇಲ್ಭಾಗ ತುದಿ ಚಪ್ಪಟೆಯಾಗಿರುತ್ತದೆ, ಅದರ ತುದಿ ಸಮುದ್ರದ ಆಳದಲ್ಲಿಯೇ ಇರುತ್ತದೆ. ಅದು ಗುಯೋಟ್ಸ್ ಅಂತಾರೆ. ನೆಕ್ಸ್ಟ್ ಇದು ಮೌಂಟೇನ, ಸಿ ಮೌಂಟ್ ಅಂತಾರೆ ಇದಕ್ಕೆ, ಸಿ ಮೌಂಟ್. ಅದರ ತುದಿಯು ಕೂಡ ಸಮುದ್ರದ ನೀರಿನ ಆಳದಲ್ಲಿಯೇ ಇರ್ತದೆ. ಇವೆಲ್ಲ ಸಮುದ್ರದ ಆಳದ ಪ್ರಾಕೃತಿಕ ಲಕ್ಷಣಗಳು. ಯಾವುದು? ಖಂಡಾವರಣ, ಇಳಿಜಾರು, ಕಂದರ, ಗುಯೋಟ್ಸ್, ಸಿ ಮೌಂಟ್ಸ್. ಸೊ ಮೀನುಗಾರಿಕಾ ತಾಣ ಆಗಿರ್ಬೋದು, ಪ್ರಮುಖ ಸಂಪನ್ಮೂಲಗಳಾಗಿರುವುದು ಎಲ್ಲಿ ಕಂಡು ಬರ್ತಾವೆ? ಖಂಡಾವರಣ ಪ್ರದೇಶದಲ್ಲಿ, ಅಂದರೆ ಭೂಖಂಡದ ಅಂಚಿನಲ್ಲಿ. ಇದು ಸ್ನೇಹಿತರೆ, ಇಲ್ಲಿ ಕೇಳ್ಬೋದು ಜಗತ್ತಿನ ಅತಿ ದೊಡ್ಡ ಮೀನುಗಾರಿಕಾ ಕೇಂದ್ರ ಯಾವುದು ಅಂಥೇಳಿ. ಜಗತ್ತಿನ ಅತಿ ದೊಡ್ಡ ಮೀನುಗಾರಿಕಾ ಕೇಂದ್ರ ಗ್ರ್ಯಾಂಡ್ ಬ್ಯಾಂಕ್ಸ್. ಯಾವುದು? ಗ್ರ್ಯಾಂಡ್ ಬ್ಯಾಂಕ್ಸ್. ಎಲ್ಲಿದು? ಕೆನಡಾ. ಗ್ರ್ಯಾಂಡ್ ಬ್ಯಾಂಕ್ಸ್, ಕೆನಡಾ. ಇದು ಕೂಡ ಈ ಖಂಡಾವರಣ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಮೂಲತಃ ಇಲ್ಲಿ ಉತ್ತರದ ಶೀತ ಪ್ರವಾಹ ಮತ್ತು ಈ ಉಷ್ಣವಲಯದಿಂದ ಬರುವ ವಾರ್ಮ್ ಕರೆಂಟ್ ಎರಡೂ ಮಿಕ್ಸ್ ಆಗ್ತಾವಲ್ಲಿ. ಆದ್ದರಿಂದ ಈ
ವಲಯವು ಮೀನುಗಾರಿಕೆಗೆ ಸೂಕ್ತವಾಗಿದೆ. ವಾರ್ಮ್ ಕರೆಂಟ್ ಮತ್ತು ಕೋಲ್ಡ್ ಕರೆಂಟ್ ಮಿಕ್ಸ್ ಆಗೋ ಜೋನ ಯಾವತ್ತೂ ಈ ಮೀನುಗಾರಿಕೆಗೆ ಪ್ರಸಿದ್ಧ ತಾಣವಾಗಿರುತ್ತದೆ. ಇದು 75ನೇ ಪ್ರಶ್ನೆ. ನೆಕ್ಸ್ಟ್ 76ನೇ ಕ್ವಶನ್. ಭಾರತದ ಬಂದರುಗಳಿಗೆ ಸಂಬಂಧಿಸಿದಂತೆ ಉತ್ತರದಿಂದ ದಕ್ಷಿಣಕ್ಕೆ ಈ ಕೆಳಕಂಡವುಗಳಲ್ಲಿ ಯಾವ ಅನುಕ್ರಮ ಸರಿಯಾಗಿದೆ? ಹಲ್ದಿಯಾ, ಕಾಂಡ್ಲಾ, ಪ್ಯಾರಾದ್ವೀಪ್, ಕೊಚ್ಚಿನ್. ಕಾಂಡ್ಲಾ, ಹಲ್ದಿಯಾ, ಪ್ಯಾರಾದೀಪ್, ಕೊಚ್ಚಿನ್. ಕೊಚ್ಚಿನ್, ಹಲ್ದಿಯಾ, ಪ್ಯಾರಾದೀಪ್, ಕಾಂಡ್ಲಾ. ಹಲ್ದಿಯಾ, ಕಾಂಡ್ಲಾ, ಕೊಚ್ಚಿನ್, ಪ್ಯಾರಾದೀಪ್. ಸೊ ಸ್ನೇಹಿತರೆ, ಮೊದಲ ಯಾವ ಬಂದರುಗಳು ಯಾವ ರಾಜ್ಯದಲ್ಲಿ ಬರ್ತಾವೆ ಅನ್ನೋದು ನೋಡೋಣ. ಹಲ್ದಿಯಾ ಬರೋದು ಪಶ್ಚಿಮ ಬಂಗಾಳ, ಕಾಂಡ್ಲಾ ಗುಜರಾತ್, ಪ್ಯಾರಾದ್ವೀಪ ಒಡಿಸ್ಸಾ, ಕೊಚ್ಚಿನ ಕೇರಳ. ಈಗ ನೋಡಿ ಉತ್ತರದಿಂದ ದಕ್ಷಿಣಕ್ಕೆ ಅರೇಂಜ್ ಮಾಡಿರಿ. ಸೊ ಮೊದಲ ಕಾಂಡ್ಲಾ, ಯಾಕಂದ್ರೆ ಇದು ಗಲ್ಫ್ ಆಫ್ ಕಚ್ ಪ್ರದೇಶದಲ್ಲಿ ಬರ್ತದೆ. ಇದಕ್ಕಿಂತ ಕೆಳಗದ ಯಾವುದು ಹಲ್ದಿಯಾ ಇದಕ್ಕಿಂತ ಕೆಳಗದ. ಅದಕ್ಕೆ ಉತ್ತರಕ್ಕೆ ಅತಿ ಉತ್ತರಕ್ಕೆ ಯಾವುದಾದ್ರು ಕಾಂಡ್ಲಾ ಅದ, ಅತಿ ಉತ್ತರಕ್ಕೆ ಕಾಂಡ್ಲಾ. ನೆಕ್ಸ್ಟ್ ಹಲ್ದಿಯಾ ಬರಬೇಕು. ನೆಕ್ಸ್ಟ್ ಒಡಿಸ್ಸಾ ಪ್ಯಾರಾದ್ವೀಪ್ ಬರಬೇಕು, ಕೊಚ್ಚಿನ್ ಬರಬೇಕು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕು, ಭಾರತದಲ್ಲಿ ಸುಮಾರು 11,098 ಕಿಲೋಮೀಟರ್ ಸಮುದ್ರ ತೀರವನ್ನು ಹೊಂದಿದೆ. ಭಾರತ ಸುಮಾರು 11,098 ಕಿಲೋಮೀಟರ್ಗಳಷ್ಟು ಸಮುದ್ರ ತೀರವನ್ನು ಹೊಂದಿದೆ. ಭಾರತದ 75% ಅಧಿಕ ವ್ಯಾಪಾರ ಬೈ ವ್ಯಾಲ್ಯೂ ಮೌಲ್ಯದ ದೃಷ್ಟಿಯಿಂದ 75%, 95% ವಾಲ್ಯೂಮ್ ದೃಷ್ಟಿಯಿಂದ, ವಾಲ್ಯೂಮ್ ಪ್ರಮಾಣದ ದೃಷ್ಟಿಯಿಂದ 95% ಸಾಗರ ಮಾರ್ಗದ ಮೂಲಕ ನಡೀತದೆ. ಭಾರತ ಸುಮಾರು 13 ಪ್ರಮುಖ ಬಂದರುಗಳನ್ನು ಹೊಂದಿದೆ. 200ಕ್ಕೂ ಅಧಿಕ ಮೈನರ್ ಪೋರ್ಟ್ಸ್ಗಳನ್ನು ಹೊಂದಿದೆ. ಸಣ್ಣ ಮತ್ತು ಮಧ್ಯಮ ಬಂದರುಗಳನ್ನು ಹೊಂದಿದೆ. ಈ ಭಾರತದ ಪಶ್ಚಿಮ ಕರಾವಳಿಯಲ್ಲಿಯ ಬಂದರುಗಳನ್ನು ನೋಡುವುದಾದರೆ ಮೊದಲು ಗುಜರಾತದಲ್ಲಿಯ ಪ್ರಮುಖ ಬಂದರು ಯಾವುದು? ದೀನ್ ದಯಾಳ್ ಬಂದರು. ಇದನ್ನೇ ಕಾಂಡ್ಲಾ ಬಂದರು ಅಂತೇಳಿ ಕರಿತೇವೆ. ಗುಜರಾತದಲ್ಲಿ ಕಾಂಡ್ಲಾ ಬಂದರು, ಅದನ್ನು ದೀನ್ ದಯಾಳ್ ಬಂದರು ಅಂತೇಳಿ ಕರಿತೇವೆ. ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ಒಂದನೇದು ಮುಂಬೈ ಬಂದರು, ಎರಡನೇದು JNPT, ಮೂರನೇದು ವಾಧ್ವಾನ್ ಬಂದರು. ಈ ಮುಂಬೈ ಬಂದರು ಭಾರತದ ಅತ್ಯಂತ ಹಳೆಯ ಅತಿ ದೊಡ್ಡ ನೈಸರ್ಗಿಕ ಬಂದರು. ಅತ್ಯಂತ ಹಳೆಯ, ಬ್ರಿಟಿಷರ ಕಾಲಕ್ಕೂ ಮುಂಚಿನಿಂದ ಈ ಬಂದರದ. ಆದ್ದರಿಂದ ಇದನ್ನು ಭಾರತದ ಅತಿ ಹಳೆಯ ಬಂದರು ಅಂತೇಳಿ ಕರಿತೇವೆ. ಇನ್ನು JNPT, ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್. ಇದು ಭಾರತದ ಅತಿ ದೊಡ್ಡ ಕಂಟೈನರ್ ಬಂದರು. ಭಾರತದ ಅತಿ ದೊಡ್ಡ ಕಂಟೈನರ್ ಬಂದರು ಯಾವುದಂದ್ರೆ ಅದು JNPT, ಜವಾಹರ್ಲಾಲ್ ನೆಹರು ಬಂದರು. ಎಲ್ಲದ? ಮುಂಬೈದಾಗೆ ಅದು. ವಾಧ್ವಾನ್ ಪೋರ್ಟನ್ನು ಈಗ ಅಭಿವೃದ್ಧಿಪಡಿಸಲಾಗ್ತಿದೆ. ಇದು ಮುಂಬೈದಲ್ಲಿ ಅದ, ಅಭಿವೃದ್ಧಿಪಡಿಸಲಾಗುತ್ತಿದೆ ಇನ್ನು. ನೆಕ್ಸ್ಟ್ ಗೋವಾದಾಗ ಮರ್ಮಗೋವಾ. ಈ ಬಂದರಿನ ಮೂಲಕ ಭಾರತದಿಂದ ಕಬ್ಬಿಣದ ಅದಿರನ್ನು ವಿವಿಧ ದೇಶಗಳಿಗೆ ರಫ್ತು ಮಾಡಲಾಗ್ತದೆ. ಕಬ್ಬಿಣದ ಅದಿರಿನ ರಫ್ತಿಗೆ ಫೇಮಸ್ ಆಗಿರೋ ಬಂದರು ಯಾವುದಂದ್ರೆ ಮರ್ಮಗೋವಾ ಬಂದರು, ಗೋವಾ. ನೆಕ್ಸ್ಟ್ ಕರ್ನಾಟಕದ ಏಕೈಕ ಪ್ರಮುಖ ಬಂದರು ಯಾವುದಂದ್ರೆ ಅದು ನವಮಂಗಳೂರು ಬಂದರು. ಈ ಮೂಲಕವಾಗಿ ಭಾರತದಿಂದ ಕಾಫಿ ಮತ್ತು ಗೋಡಂಬಿಗಳನ್ನು ವಿವಿಧ ದೇಶಗಳಿಗೆ ರಫ್ತು ಮಾಡಲಾಗ್ತದೆ. ಯಾವುದು? ಕಾಫಿ ಮತ್ತು ಗೋಡಂಬಿಗಳನ್ನು ರಫ್ತು ಮಾಡುವ ಪ್ರಮುಖ ಬಂದರು ಯಾವುದಂದ್ರೆ ಅದು ನವಮಂಗಳೂರು ಬಂದರು. ನೆಕ್ಸ್ಟ್ ಕೇರಳದಾಗ ಕೊಚ್ಚಿ ಬಂದರನ್ನು ಭಾರತದ ಅರಬ್ಬಿ ಸಮುದ್ರದ ರಾಣಿ ಎಂದು ಕರೀತಾರೆ. ಭಾರತದಲ್ಲಿ ಇದೇನದ, ಈ ಕಡಲ ತೀರದಲ್ಲಿ ಹಿಮ್ಮುಖ ನೀರು ಅಂತ ಬರ್ತಾವೆ, ಬ್ಯಾಕ್ ವಾಟರ್ಸ್. ಈ ಬ್ಯಾಕ್ ವಾಟರ್ಸ್ಗಳ ಮಧ್ಯೆ ಇರುವ ನೈಸರ್ಗಿಕ ಬಂದರು ಯಾವುದಂದ್ರೆ ಅದು ಕೊಚ್ಚಿ ಬಂದರು. ಇಲ್ಲಿಯವರೆಗೆ ಇದು ಪಶ್ಚಿಮ ಕರಾವಳಿಯಲ್ಲಿಯ ಪ್ರಮುಖ ಬಂದರುಗಳು. ನೆಕ್ಸ್ಟ್ ಪೂರ್ವ ಕರಾವಳಿ, ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನಲ್ಲಿ
ಮೊದಲನೇದು ವಿ.ಒ. ಚಿದಂಬರಂ ಬಂದರು. ವಿ.ಒ. ಚಿದಂಬರಂ ಬಂದರು. ಇದನ್ನು ಮುತ್ತು ಮುಳುಗಡೆಗೆ ಫೇಮಸ್. ಇದು ಮುತ್ತು ಮುಳುಗಡೆ, ಪರ್ಲ್ ಫಿಶರಿ ಅಂತೇಳಿ ಕರೀತಾರೆ. ಯಾವುದು? ಚಿದಂಬನಾರ್ ಬಂದರು. ನೆಕ್ಸ್ಟ್ ಚೆನ್ನೈ ಬಂದರು ಬಂಗಾಳ ಕೊಲ್ಲಿಯ ಅತ್ಯಂತ ಹಳೆಯ ಬಂದರು ಮತ್ತು ಭಾರತದ 2ನೇ ಅತಿ ದೊಡ್ಡ ಕಂಟೈನರ್ ಬಂದರು. ಈಗಲೇ ಹೇಳಿದೆವು, ಭಾರತದ ಅತಿ ದೊಡ್ಡ ಕಂಟೈನರ್ ಬಂದರು ಯಾವುದಂದ್ರೆ ಅದು JNPT. 2ನೇ ಅತಿ ದೊಡ್ಡ ಬಂದರು ಚೆನ್ನೈ ಬಂದರು. ನೆಕ್ಸ್ಟ್ ಕಾಮರಾಜರ್ ಬಂದರು. ಕಾಮರಾಜರ್ ಬಂದರ್ಕ 800 ಬಂದರು ಅಂತೇಳಿ ಕರಿತೇವೆ. ಸಾರ್ವಜನಿಕ ಕಂಪನಿಯಾಗಿ ನೋಂದಾಯಿಸಲ್ಪಟ್ಟ ಭಾರತದ ಏಕೈಕ ಕಾರ್ಪೊರೇಟ್ ಪ್ರಮುಖ ಬಂದರು. ಇದು ಭಾರತದ ಏಕೈಕ ಕಾರ್ಪೊರೇಟ್ ಬಂದರು ಯಾವುದು? ಕಾಮರಾಜರ್ ಬಂದರು. ಇದು ತಮಿಳುನಾಡ್ದಾಗಿತ್ತು. ತಮಿಳುನಾಡ್ದ 3: ಚಿದಂಬರಮ್ಮಗಣ ಚೆನ್ನೈಯಗಣ ಕಾಮರಾಜರ ಅಥವಾ 800 ಬಂದರು. ನೆಕ್ಸ್ಟ್ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ ಬಂದರು. ವಿಶಾಖಪಟ್ಟಣಂ ಬಂದರು ಯಾವುದಕ್ಕಾಗಿ ಫೇಮಸ್ ಅಂದರೆ ಇದು ಭಾರತದ ಅತ್ಯಂತ ಆಳವಾದ ಮತ್ತು ಭೂಕುಸಿತಗಳಿಂದ ರಕ್ಷಿಸಲ್ಪಟ್ಟ ನೈಸರ್ಗಿಕ ಬಂದರು. ಭಾರತದ ಅತ್ಯಂತ ಆಳವಾದ ಮತ್ತು ಭೂಕುಸಿತಗಳಿಂದ ರಕ್ಷಿಸಲ್ಪಟ್ಟ ನೈಸರ್ಗಿಕ ಬಂದರು ಯಾವುದಂದ್ರೆ ಅದು ವಿಶಾಖಪಟ್ಟಣಂ ಬಂದರು. ನೆಕ್ಸ್ಟ್ ಪ್ಯಾರಾದ್ವೀಪ ಎಲ್ಲದ ಒಡಿಸ್ಸಾದಲ್ಲಿ. ನಾವು ಪ್ಯಾರಾದ್ವೀಪೀಯ ಸಮೀಪವಿರುವ ಪ್ರಮುಖ ಖನಿಜ ನಿಕ್ಷೇಪಗಳ ಕೇಂದ್ರ ಯಾವುದಂದ್ರೆ ಛೋಟಾ ನಾಗ್ಪುರ್ ಪ್ಲಾಟ್ಯೂ. ಈ ಛೋಟಾ ನಾಗ್ಪುರ್ ಪ್ಲಾಟ್ಯೂಗಳ ಮೂಲಕ ತಂದ ಈ ಕಬ್ಬಿಣದ ಅದಿರನ್ನು ಪ್ಯಾರಾದ್ವೀಪ್ ಬಂದರಿನ ಮೂಲಕ ಜಪಾನ್ ದೇಶಕ್ಕೆ ರಫ್ತು ಮಾಡಲಾಗ್ತದೆ. ಕೇಳ್ಬೋದು ಸಾಮಾನ್ಯವಾಗಿ, ಜಪಾನ್ ದೇಶಕ್ಕೆ ಕಬ್ಬಿಣದ ರಫ್ತು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಭಾರತದ ಪ್ರಮುಖ ಬಂದರು ಯಾವುದು ಅಂಥೇಳಿ. ಅದು ಪ್ಯಾರಾದ್ವೀಪ್ ಬಂದರು ಒಡಿಸ್ಸಾದಲ್ಲಿ ಅದ. ನೆಕ್ಸ್ಟ್ ಶ್ಯಾಮಪ್ರಸಾದ್ ಮುಖರ್ಜಿ ಬಂದರು. ಯಾವುದು? ಶ್ಯಾಮಪ್ರಸಾದ್ ಮುಖರ್ಜಿ ಬಂದರು. ಎಲ್ಲಿದೆ? ಕೋಲ್ಕತ್ತಾ. ಮೂಲತಃ ಇದು ಸಮುದ್ರ ತೀರದಿಂದ ದೂರ ಅದ. ಹುಗ್ಲಿ ನದಿಯ ದಂಡೆಯ ಮೇಲೆ ನಿರ್ಮಾಣವಾದ ಭಾರತದ ಏಕೈಕ ನದಿ ತೀರದ ಪ್ರಮುಖ ಬಂದರು. ಇದು ನದಿ ತೀರದ ಬಂದರು ಅದ. ಶ್ಯಾಮಪ್ರಸಾದ್ ಮುಖರ್ಜಿ ಬಂದರು ಕೋಲ್ಕತ್ತಾದಲ್ಲಿ ಅದ, ಹುಗ್ಲಿ ನದಿ ದಂಡೆಯ ಮೇಲೆ ಅದ. ನೆಕ್ಸ್ಟ್ ಪೋರ್ಟ್ ಬ್ಲೇರ್ ಬಂದರು. ಅಂಡಮಾನ್ ದ್ವೀಪಗಳ ಆಯಕಟ್ಟಿನ ಸ್ಥಳದಲ್ಲಿ ರಕ್ಷಣಾತ್ಮಕ ಮತ್ತು ವಾಣಿಜ್ಯ ದೃಷ್ಟಿಯಿಂದ ಅಗತ್ಯ ಅಂತೇಳಿ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದು ಪೋರ್ಟ್ ಬ್ಲೇರ್ ಬಂದರು. ಈ ರೀತಿಯಾಗಿ ಭಾರತದ ಪ್ರಮುಖ ಬಂದರುಗಳನ್ನು ನೋಡಿದೆವು. ಮೈನರ್ ಪೋರ್ಟ್ಸ್ ಎಕ್ಸಾಮ್ ದೃಷ್ಟಿಯಿಂದ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಈ ಎಲ್ಲ ಬಂದರುಗಳನ್ನು ಇನ್ನೊಂದು ಸಲ ಕೂಲಂಕುಷವಾಗಿ ಅಧ್ಯಯನ ಮಾಡಿರಿ. ಇವುಗಳಲ್ಲಿ ಪ್ರಶ್ನೆ ಬೀಳುವ ಸಾಧ್ಯತೆ ಹೆಚ್ಚಿರ್ತದೆ. 2024ಕ್ಕೆ UPSCಗೆ ನೇರವಾದ ಪ್ರಶ್ನೆ ಬಂದದ. ಯಾವುದು? 800 ಕಾಂಡ್ಲಾ ಬಂದರು ಇವುಗಳ ಮೇಲೆ ಬಂದದ. ಸೊ ನೆಕ್ಸ್ಟ್ ಪ್ರಶ್ನೆ 78ನೇ ಪ್ರಶ್ನೆ. 78ನೇ ಪ್ರಶ್ನೆ ಏನು ಹೇಳ್ತದೆ? ಸ್ಥಳಾಂತರಿಸುವ ಕೃಷಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವುದು ಸರಿಯಲ್ಲ? ಈ ಒಂದು ಕ್ವಶನ್ ಪೇಪರ್ ಬಿಡಿಸುವಾಗ ಸರಿಯಲ್ಲ ಯಾವುದು ತಪ್ಪಾಗಿದೆ ಅನ್ನೋ ಕ್ವಶನ್ ಎಷ್ಟು ಸಲ ಬಂದದ್ದು ನೋಡ್ರಿ. ಬಹುತೇಕವಾಗಿ ನಾವು ನಮ್ಮ ಲಕ್ಷ್ಯ ಇರ್ಲಿಕ್ಕಂದ್ರೆ ಇಲ್ಲಿ ತಪ್ಪು ಸಾಧ್ಯತೆ ಭಾಳ ಇರ್ತದೆ. ಒಂದನೇ ಆಪ್ಷನ್ ಕೃಷಿ ಭೂಮಿಯ ಆವರ್ತನ, ಬೆಳೆಗಳ ಆವರ್ತನ, ಪ್ರಾಚೀನ ಉಪಕರಣಗಳು, ಅಲ್ಪಾವಧಿಯ ಬಳಕೆ. ಸ್ನೇಹಿತರೆ, ಇಲ್ಲಿ ಸ್ಥಳಾಂತರ ಬೇಸಾಯ ಅಥವಾ ಜೂಮ್ ಕಲ್ಟಿವೇಷನ್ ಅಂತೇಳಿ ಕರಿತೇವೆ. ಇದು ಮೂಲತಃ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಮತ್ತು ಮಧ್ಯ ಭಾರತದ ಕೆಲವು ಬುಡಕಟ್ಟು ಜನಜಾತಿಗಳು ಆಗಿರ್ಬೋದು, ಆಂಧ್ರ ಪ್ರದೇಶ, ಒಡಿಸ್ಸಾಗಳಲ್ಲಿ ಮತ್ತು ಪಶ್ಚಿಮ ಘಟ್ಟದ ಕೆಲವು ಪ್ರದೇಶಗಳಲ್ಲಿ ಈ ರೀತಿಯ ಬೇಸಾಯ ಕಂಡುಬರ್ತದೆ. ಇದು ಸಾಮಾನ್ಯವಾಗಿ ಅರಣ್ಯ ಪ್ರದೇಶಗಳಲ್ಲಿ ಕಂಡುಬರ್ತದೆ. ಯಾಕಂದ್ರೆ ಅರಣ್ಯ ಪ್ರದೇಶದಲ್ಲಿ ಮೂಲತಃ ಲ್ಯಾಟ್ರೈಟ್ ಜಂಬಿಟ್ಟಿಗೆ ಥರದ ಮಣ್ಣು ಕಂಡುಬರ್ತದೆ. ಈ ಮಣ್ಣು ಕೃಷಿಗೆ ಸೂಕ್ತವಾಗಿರುವುದಿಲ್ಲ, ಫಲವತ್ತತೆಯಿಂದ ಕೂಡಿರುವುದಿಲ್ಲ. ಕೆಲವು ವರ್ಷಗಳವರೆಗೆ ಇಲ್ಲಿ ಬೇಸಾಯವನ್ನು ಮಾಡಿದ್ದೇ ಆದರೆ ಆ ಭೂಮಿಯು, ಆ ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೋತದ. ನೆಕ್ಸ್ಟ್ ಅಲ್ಲಿ ಬುಡಕಟ್ಟು ಜನರು ಮುಂದೆ ಮತ್ತೆ ಗಿಡಗಳನ್ನು ಕಡಿದು ಮತ್ತೆ ಕೃಷಿ ಭೂಮಿಗಳನ್ನು ಮಾಡಿ ಭೂಮಿಯ ಸ್ಥಳಾಂತರ ಮಾಡ್ತಾರೆ. 2 ರಿಂದ 3 ವರ್ಷ, 3 ರಿಂದ 4 ವರ್ಷ ಮಾತ್ರ ಆ ಭೂಮಿಯಲ್ಲಿ ಬೇಸಾಯವನ್ನು ಮಾಡ್ತಾರೆ. ಹಾಗಾದ್ರೆ ಈ ಪ್ರಶ್ನೆಯಲ್ಲಿ ಏನು ಕೇಳ್ಯಾರ? ಯಾವುದು ಈ ಕೃಷಿಗೆ ಸಂಬಂಧಿಸಿದ ಲಕ್ಷಣ ಅಲ್ಲ ಅಂತೇಳಿ ಕೇಳ್ಯಾರ. ಕೃಷಿ ಭೂಮಿಯ ಆವರ್ತನ,
ಬೆಳೆಗಳ ಆವರ್ತನ, ಪ್ರಾಚೀನ ಉಪಕರಣಗಳು, ಅಲ್ಪಾವಧಿಯ ಬಳಕೆ. ಈಗ ನೋಡಿದೆವು ಈ ಥರದ ಕೃಷಿಯನ್ನು ಬುಡಕಟ್ಟು ಜನರು ಮಾಡ್ತಾರೆ ಅಂದರೆ ಪ್ರಾಚೀನ ಉಪಕರಣಗಳ ಮೂಲಕವೇ ಮಾಡ್ತಾರೆ. ಅಲ್ಲೇನು ಟ್ರ್ಯಾಕ್ಟರ್ ಬಳಕೆ ಆಗಲ್ಲ, ಇತರ ಯಾವುದೇ ಮಷಿನ್ಸ್ಗಳ ಬಳಕೆಯನ್ನು ಮಾಡುವುದಿಲ್ಲ. ಇದು ಸರಿಯಾದದ. ಅಲ್ಪಾವಧಿಯ ಬಳಕೆ ಅಂತ ಹೇಳಿದೆವು, 2ರಿಂದ 3 ಅಥವಾ 3ರಿಂದ 4 ವರ್ಷ ಮಾತ್ರ ಆ ಭೂಮಿಯಲ್ಲಿ ಬೇಸಾಯ ಮಾಡ್ತಾರೆ, ನಂತರ ಭೂಮಿಯನ್ನು ಚೇಂಜ್ ಮಾಡ್ತಾರೆ. ಇದು ಕೂಡ ಒಂದು ಲಕ್ಷಣ ಅದ. ಬೆಳೆಗಳ ಆವರ್ತನ ಬರಲ್ಲ. ಬೆಳೆಗಳ ಆವರ್ತನೆ ಅಂದರೆ ಏನು? ಒಂದು ವರ್ಷದಲ್ಲಿ ಒಂದಾದ ನಂತರ ಮತ್ತೊಂದು ಬೆಳೆಯನ್ನು ಅಲ್ಲಿಯೇ ಬೆಳೆಯುವುದು. ಫಲವತ್ತತೆ ಕಡಿಮೆ ಆದರೆ ಆ ಭೂಮಿಗೆ ಗೊಬ್ಬರವನ್ನು ಹಾಕುವುದು, ಆದರೆ ಭೂಮಿಯನ್ನು ಬದಲಾವಣೆ ಮಾಡುವುದಿಲ್ಲ. ಇದು ಸ್ಥಿರ ಬೇಸಾಯದ ಲಕ್ಷಣವಾಗಿದೆ. ಇದು ಸ್ಥಿರ ಬೇಸಾಯದ ಲಕ್ಷಣವಾಗಿದೆ. ಆದ್ದರಿಂದ ಈ ಬೆಳೆಗಳ ಆವರ್ತನ ಅನ್ನೋದು ತಪ್ಪು ಲಕ್ಷಣ ಅದ. ಕೃಷಿ ಭೂಮಿಯ ಆವರ್ತನ ಅಂದರೆ ಏನು? ಮೊದಲು 2ರಿಂದ 3 ವರ್ಷ ಇಲ್ಲಿ ಮಾಡೋದು ಈ ಭೂಮಿಯಲ್ಲಿ, ನೆಕ್ಸ್ಟ್ ಇಲ್ಲಿಯ ಗಿಡಗಳನ್ನು ಕಡಿದು ಇಲ್ಲೊಂದು ಭೂಮಿಯನ್ನು ಮಾಡೋದು, ನೆಕ್ಸ್ಟ್ ಇಲ್ಲೊಂದು ಭೂಮಿಯನ್ನು ಮಾಡೋದು, ಇಲ್ಲೊಂದು ಭೂಮಿಯನ್ನು ಮಾಡೋದು. ಇಲ್ಲಿ 2ರಿಂದ 3 ವರ್ಷ ಕೃಷಿ, ಹೀಗೆ ಸೈಕಲ್ ಮಾದರಿಯಲ್ಲಿ ಕೃಷಿ ಭೂಮಿಯನ್ನು ಆವರ್ತನ ಮಾಡ್ಕೊತ ಹೋಗೋದು. ಇದು ಈ ಸ್ಥಳಾಂತರ ಬೇಸಾಯದ ಪ್ರಮುಖ ಲಕ್ಷಣಗಳಲ್ಲಿ ಒಂದು. ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಹೇಳಬೇಕು. 78ನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ಈ ಸ್ಥಳಾಂತರ ಬೇಸಾಯದ ವಿವಿಧ ಹೆಸರುಗಳದಾವೆ. ಭಾರತದಲ್ಲಿ ಏನು ಕರೀತಾರೆ, ಇಂಡೋನೇಷ್ಯಾದಲ್ಲಿ ಏನು ಕರೀತಾರೆ, ಮೆಕ್ಸಿಕೋದಲ್ಲಿ ಏನು ಕರೀತಾರೆ ಅನ್ನೋದು ಒಂದು ಪಟ್ಟಿ ಸಿಗ್ತದೆ. ಆ ಪಟ್ಟಿಗಳನ್ನು ಅಧ್ಯಯನ ಮಾಡಿರಿ. ಇದೇ ಮಾದರಿಯ ಮೇಲೆ ಕ್ವಶನ್ಗಳು ಬರುವ ಸಾಧ್ಯತೆ ಹೆಚ್ಚಿರ್ತದೆ. ಉದಾಹರಣೆಗಾಗಿ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಇದನ್ನು ಜೂಮ್ ಕಲ್ಟಿವೇಷನ್ ಅಂತ ಕರೀತಾರೆ. ಈ ಆಂಧ್ರ ಮತ್ತು ಮಧ್ಯಪ್ರದೇಶದಲ್ಲಿ ಇದನ್ನು ಪೋಡು ಅಂತೇಳಿ ಕರೀತಾರೆ. ಈ ರೀತಿಯಾಗಿ ಭಿನ್ನ ಭಿನ್ನ ಹೆಸರುಗಳು ಉಂಟು, ಅದನ್ನು ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್ 79ನೇ ಪ್ರಶ್ನೆ. ತುಳುನಾಡಿನ ನೀಲಗಿರಿಯಲ್ಲಿ ಈ ಕೆಳಕಂಡ ಯಾವ ಆದಿವಾಸಿಗಳು ನೆಲೆಸಿಲ್ಲ? ಸೊ 1ನೇ ಆಪ್ಷನ್ ಬಡಗರು, ಕೋಟಾಗಳು, ಕುರುಂಬರು, ಲಂಬಾಡರು. ಈ ಲಂಬಾಡರು ಅಂದರೆ ಲಂಬಾಣಿಗಳು. ಸ್ನೇಹಿತರಲ್ಲಿ ಗಮನಿಸಬೇಕು ನೀವು. ಮೊದಲ ಈ ನೀಲಗಿರಿ ಬದಲು ನೋಡೋದಾದ್ರೆ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂಥ ಒಂದು ಪ್ರದೇಶ. ನೀಲಗಿರಿಯು ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದ ಭಾಗಗಳಲ್ಲಿ ಹರಡಿದೆ. ಈ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ಗಳಲ್ಲಿ ನಾಗರಹೊಳೆ, ಬಂಡೀಪುರ ಮತ್ತು ಸೈಲೆಂಟ್ ವ್ಯಾಲಿ, ಮಧುಮಲೈ, ಸತ್ಯಮಂಗಲ ಇತ್ಯಾದಿ ರಾಷ್ಟ್ರೀಯ ಉದ್ಯಾನ ಮತ್ತು ಟೈಗರ್ ರಿಸರ್ವ್ಗಳು ಒಳಗೊಂಡಿದೆ. ಈ ಒಂದು ಭಾಗದಲ್ಲಿ ಶೋಲಾ ಮಾದರಿಯ ಅರಣ್ಯಗಳು ಕಂಡುಬರುತ್ತವೆ. ಯಾವ ಶೋಲಾ ಮಾದರಿಯ ಅರಣ್ಯಗಳು? ನೀಲಗಿರಿ ಥಾರ್ ಆಗಿರ್ಬೋದು, ಆನೆಗಳಿಗೆ ಫೇಮಸ್ ಆದ ಲೈನ್ ಟೇಲ್ಡ್ ಮಕಾವುಗಳು, ಲೈನ್ ಸಿಂಹಬಾಲದ ಮಕಾಕಗಳು ಅವಕ್ಕೆ ಫೇಮಸ್ ಅದ. ಇದೇ ಭಾಗದಲ್ಲಿ ಹಲವಾರು ಬುಡಕಟ್ಟು ಜನರು ವಾಸಿಸ್ತಾರೆ. ಯಾರು ವಾಸಿಸ್ತಾರೆ? ಬಡಗರು, ಕೋಟಾಗಳು, ಕುರುಂಬರು ಮತ್ತು ಇತರ ಸೋಲಿಗರು ಆಗಿರ್ಬೋದು, ಜೇನು ಕುರುಬರು ಆಗಿರ್ಬೋದು, ತೋಡರು ಆಗಿರ್ಬೋದು ಇತ್ಯಾದಿ ಬುಡಕಟ್ಟು ಜನರು ಈ ನೀಲಗಿರಿ ಪರ್ವತಗಳಲ್ಲಿ ವಾಸಿಸ್ತಾರೆ. ಆದರೆ ಈ ಲಂಬಾಡರು ಅಂದರೆ ಬಂಜಾರರು ಅಂತ ಕರಿಬೋದು. ಇವರು ಮೂಲತಃ ರಾಜಸ್ಥಾನದಿಂದ ಬಂದ ಅಲೆಮಾರಿ ಬುಡಕಟ್ಟು ಜನ. ಯಾರು? ಬಂಜಾರರು ಮೂಲತಃ ಭಾರತದ ರಾಜಸ್ಥಾನದಿಂದ ಬಂದ ಅಲೆಮಾರಿ ಬುಡಕಟ್ಟು ಜನ. ಇವರು ಇಂದಿನ ಸದ್ಯದ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರದ ಬಯಲು ಸೀಮೆಗಳಲ್ಲಿ ಕಂಡುಬರುತ್ತಾರೆ. ಸ್ಥಿರವಾಗಿ ನಿಲ್ಲುವ ಮೂಲಕ ತಮ್ಮ ಕಸುಬುಗಳನ್ನು ಮಾಡಿಕೊಂಡು ಹೊಂಟಾರ. ಇದು ಲಂಬಾಡರು. ಹಾಗಾಗಿ ಈ ಲಂಬಾಡರು ನೀಲಗಿರಿ ಪರ್ವತಗಳಲ್ಲಿ ಕಂಡುಬರುವುದಿಲ್ಲ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ. ನೆಕ್ಸ್ಟ್ 80ನೇ ಪ್ರಶ್ನೆ. ಜೇಡಿ ಮಿಶ್ರಿತ ಕಳಿ ಮಣ್ಣು, ಕ್ಲೇ ಲೋಮ್ ಸಾಯಿಲ್, ಈ ಕೆಳಕಂಡ ಯಾವ ಬೆಳೆಗೆ ಪ್ರಸ್ತುತವಾಗಿದೆ ಅಥವಾ ಪ್ರಶಸ್ತವಾಗಿದೆ? ಹತ್ತಿ, ಗೋಧಿ, ಭತ್ತ, ಸೆಣಬು, ಜೋಳ, ಸಜ್ಜೆ, ಬಾರ್ಲಿ, ಮೆಕ್ಕೆಜೋಳ. ಇಲ್ಲಿ ನೋಡ್ರಿ, ಈ ಪ್ರಶ್ನೆಯಲ್ಲಿ ಸಾಯಿಲ್ ಬಗ್ಗೆ ಕೇಳೋಣ. ಮಣ್ಣು. ಸೊ ಮಣ್ಣಿನಲ್ಲಿ ಒಟ್ಟು ನಾವು ಮೆಕ್ಕಲು ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು,
ಲ್ಯಾಟ್ರೈಟ್ ಮಣ್ಣು, ಮರಳು ಮಣ್ಣು ಇತ್ಯಾದಿ ಮಣ್ಣುಗಳನ್ನು ನೋಡ್ತೀವಿ. ಭಾರತದ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು? ಅದು ಮೆಕ್ಕಲು ಮಣ್ಣು. ಸುಮಾರು 40% ಈ ಮೆಕ್ಕಲು ಮಣ್ಣು ಕಂಡುಬರ್ತದೆ. ಎರಡನೇ ಅತಿ ಹೆಚ್ಚು ಲಭಿಸಲ್ಪಡುವ ಮಣ್ಣು ಯಾವುದು? ಭಾರತದ ಪ್ರದೇಶದಲ್ಲಿ ಎರಡನೇ ಅತಿ ಹೆಚ್ಚು ಕಂಡುಬರುವ ಮಣ್ಣು ಯಾವುದು ಅಂದರೆ ಅದು ಕೆಂಪು ಮಣ್ಣು. ತಮಿಳುನಾಡು, ದಕ್ಷಿಣ ಕರ್ನಾಟಕ, ಆಂಧ್ರದ ದಕ್ಷಿಣ ಭಾಗಗಳಲ್ಲಿ ಈ ತರಹದ ಕೆಂಪು ಮಣ್ಣು ಕಂಡುಬರುತ್ತದೆ. ಇದು ತೋಟಗಾರಿಕೆ ಬೇಸಾಯಕ್ಕೆ ಅತಿ ಸೂಕ್ತವಾದ ಮಣ್ಣು. ಯಾವುದು? ಕೆಂಪು ಮಣ್ಣು. ನೆಕ್ಸ್ಟ್ ಕಪ್ಪು ಮಣ್ಣು. ಮೂರನೇ ಅತಿ ಹೆಚ್ಚು ಕಂಡುಬರುವ ಮಣ್ಣು ಯಾವುದಂದ್ರೆ ಕಪ್ಪು ಮಣ್ಣು. ಈ ಡೆಕ್ಕನ ಪ್ರಸ್ಥಭೂಮಿಯಲ್ಲಿ ಇದು ವಿಶೇಷವಾಗಿ ಕಂಡುಬರುತ್ತದೆ. ಉದಾಹರಣೆಗಾಗಿ ಮಹಾರಾಷ್ಟ್ರ, ಉತ್ತರ ಕರ್ನಾಟಕ, ತೆಲಂಗಾಣದ ಭಾಗಗಳಲ್ಲಿ ಈ ಕಪ್ಪು ಮಣ್ಣು ಕಂಡುಬರುತ್ತದೆ. ಕಪ್ಪು ಮಣ್ಣು ಪ್ರಮುಖವಾಗಿ ಹತ್ತಿ ಬೆಳೆಗೆ ಸೂಕ್ತವಾಗಿದೆ. ಜೊತೆಗೆ ಕಬ್ಬು ಕೂಡ ಅತಿ ಹೆಚ್ಚು ಈ ಕಪ್ಪು ಮಣ್ಣಿನಲ್ಲಿ ಬೆಳೆಯಲಾಗುತ್ತದೆ. ನೆಕ್ಸ್ಟ್ ಲ್ಯಾಟ್ರೈಟ್ ಸಾಯಿಲ್. ಲ್ಯಾಟ್ರೈಟ್ ಮಣ್ಣು, ಇದನ್ನೇ ಜಂಬಿಟ್ಟಿಗೆ ಮಣ್ಣು ಅಂತೇಳಿ ಕರಿತೇವೆ. ಇದು ಪಶ್ಚಿಮ ಘಟ್ಟಗಳಲ್ಲಿ ವಿಶೇಷವಾಗಿ ಕಂಡುಬರ್ತದೆ. ಅತಿಯಾದ ಮಳೆ ಮತ್ತು ಅತಿಯಾದ ಉಷ್ಣತೆಯಿಂದಾಗಿ ಇದರಲ್ಲಿಯ ಪೋಷಕಾಂಶಗಳು ಲೀಚಿಂಗ್ ಆಗ್ತಾವು. ಈ ಮಳೆಯ ನೀರಿಗೆ ಹರಿದುಕೊಂಡು ಹೋಗ್ತಾವು. ಆದ್ದರಿಂದ ಯಾವುದೇ ಪೋಷಕಾಂಶಗಳ ಸತ್ವಗಳು ಈ ಲ್ಯಾಟ್ರೈಟ್ ಮಣ್ಣಿನಲ್ಲಿ ಕಂಡುಬರುವುದಿಲ್ಲ. ಲ್ಯಾಟ್ರೈಟ್ ಮಣ್ಣು ಫಲವತ್ತತೆಯಿಂದ ಕೂಡಿರುವುದಿಲ್ಲ. ನೆಕ್ಸ್ಟ್ ಮರಳು ಮಿಶ್ರಿತ ಮಣ್ಣು. ಉದಾಹರಣೆಗಾಗಿ ಈ ಬರಡು ಭೂಮಿಯಲ್ಲಿ ನಾವು ಮಡ್ಡಿ ಅಡಿಯುತ್ತೇವೆ, ಅಂಥ ಪ್ರದೇಶದಲ್ಲಿ ಈ ಮರಳು ಮಿಶ್ರಿತ ಮಣ್ಣು ಕಂಡುಬರ್ತದೆ. ಒಣ ಬೇಸಾಯಕ್ಕೆ ಯಾವ ಬೆಳೆಗಳು ಸೂಕ್ತವಾಗಿವೆಯೋ ಆ ಬೆಳೆಗಳು ಈ ಮರಳು ಮಿಶ್ರಿತ ಮಣ್ಣಿನಲ್ಲಿ ಕಂಡುಬರುತ್ತವೆ. ನಾವು ಈ ಗರಸತ್ತೇವೆ, ಈ ಗರಸಿನ ಪ್ರದೇಶಗಳು ಕೂಡ ಈ ಮರಳು ಮಿಶ್ರಿತ ಮಣ್ಣಿನ ಉದಾಹರಣೆಗಳಾಗಿವೆ. ಈಗ ಆಪ್ಷನ್ಸ್ಗಳಿಗೆ ಬರೋಣ. ಜೇಡಿ ಮಿಶ್ರಿತ ಮಣ್ಣು ಕ್ಲೇ ಲೋಮ್ ಸಾಯಿಲ್. ಕ್ಲೇ ಲೋಮ್ ಸಾಯಿಲ್ ಅಂದರೆ ಏನು? ಅತಿಯಾದ ಮಳೆಯಿಂದ ನಿರ್ಮಾಣವಾಗುವ ಮಣ್ಣು. ರಾಡಿ ಅಂತ ಕರಿತೇವೆ. ಈ ರಾಡಿ ಮಣ್ಣಿನಲ್ಲಿ ಯಾವ ಬೆಳೆಗಳು ಬೆಳೀತಾವೆ ಅಂತ ಕೇಳ್ಯಾನ. ಒಂದನೇದು ಹತ್ತಿ ಕೊಟ್ಟಾನ. ಹತ್ತಿ ಅಲ್ವೇ ಅಲ್ಲ. ಹತ್ತಿ ಬೆಳೆಯೋದು ಕಪ್ಪು ಮಣ್ಣಿನಲ್ಲಿ. ಅದು ಮೂಲತಃ ಈ ದಕ್ಕನ್ ಪ್ರಸ್ಥಭೂಮಿಯ ಪ್ರದೇಶದಲ್ಲಿ. ನೆಕ್ಸ್ಟ್ ಜೋಳ, ಸಜ್ಜೆ. ಅತಿ ಹೆಚ್ಚು ಮಳೆಯಾದರೆ ಜೋಳ, ಸಜ್ಜಿ ಇವು ಯಾವ ಬೆಳೆಗಳು ಬೆಳೆಯೋದಿಲ್ಲ. ಕಾರಣ ಇವು ಒಣ ಬೇಸಾಯಕ್ಕೆ ಬರ್ತಾವೆ. ಕಡಿಮೆ ಮಳೆಯ ಪ್ರದೇಶದಲ್ಲಿ ಮರಳು ಮಿಶ್ರಿತ ಮಣ್ಣಿನಲ್ಲಿ ಅಥವಾ ಕಪ್ಪು ಮಣ್ಣಿನಲ್ಲಿ ಈ ಬೆಳೆಗಳನ್ನು ಬೆಳೆಯಲಾಗ್ತದೆ, ಜೋಳ, ಸಜ್ಜೆ. ಆದ್ದರಿಂದ ಈ ಮೂರನೇ ಆಪ್ಷನ್ ತಪ್ಪಾಗ್ತದೆ. ಬಾರ್ಲಿ ಅಂದರೆ ಏನು? ಜವೆ ಅಥವಾ ಜಮಿ ಗೋಧಿಗತ್ತಲೆ ಇರ್ತದಲ್ಲ ಅದು. ಮೆಕ್ಕೆಜೋಳ ಇವು ಕೂಡ ಮರಳು ಮಿಶ್ರಿತ ಮಣ್ಣಾಗಿರ್ಬೋದು, ಕಪ್ಪು ಮಣ್ಣಾಗಿರ್ಬೋದು, ಅಥವಾ ಈ ಗರಸಿನ ಮಣ್ಣಿನಲ್ಲಿ ಇದು ಕಂಡುಬರ್ತದೆ. ಭತ್ತ ಮತ್ತು ಸೆಣಬು ಅತಿ ಹೆಚ್ಚಾದ ಮಳೆಯ ಪ್ರದೇಶದಲ್ಲಿ ಕಂಡುಬರ್ತದೆ. ಈ ರಾಡಿಯ ಪ್ರದೇಶದಲ್ಲಿಯೇ ಇವು ಕಂಡುಬರ್ತವೆ. ಭತ್ತಕ್ಕೆ ಅತಿ ಹೆಚ್ಚು ಮಳೆಯ ಅಗತ್ಯವಿದೆ. ಸೇಮ್ ಇನ್ ದ ಕೇಸ್ ಆಫ್ ಸೆಣಬು ಅಂದ್ರೆ ಜೂಟ್. ಆದ್ದರಿಂದ ಅತಿ ಹೆಚ್ಚಲ್ಲಿ ಬೆಳೀತಾರೆ ಸೆಣಬು. ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ, ಈ ಅಸ್ಸಾಮದ ಕೆಲವು ಬಯಲು ಮೈದಾನದಲ್ಲಿ ಈ ಬ್ರಹ್ಮಪುತ್ರ ನದಿಯ ಬೇಸಿನಲ್ಲ ಆ ಪ್ರದೇಶಗಳಲ್ಲಿ ಬೆಳೆಯಲಾಗ್ತದೆ. ಆದ್ದರಿಂದ ಜೇಡಿ ಮಿಶ್ರಿತ ಕಳಿ ಮಣ್ಣು ಎಲ್ಲಿ ಕಂಡುಬರ್ತದಲ್ಲ ಅಲ್ಲಿ ಭತ್ತ ಮತ್ತು ಸೆಣಬು ಬೆಳೆಯನ್ನು ಬೆಳೆಯಲಾಗ್ತದೆ. ಸೊ ಇದಷ್ಟು 80ನೇ ಪ್ರಶ್ನೆಗೆ ವಿವರಣೆ. ಸ್ನೇಹಿತರೆ, ಹೀಗೆ ನಾವು ಇದು 3 ದಿವಸಗಳ ಅವಧಿಯಲ್ಲಿ ಸುಮಾರು 80 ಪ್ರಶ್ನೆಗಳನ್ನು ಬಿಡಿಸೆವು. ಇನ್ನೂ ಯಾರು ಮೊದಲಿನ 2 ವಿಡಿಯೋಗಳನ್ನು ನೋಡಿಲ್ಲ, ಅವ್ರು ನೋಡಿರಿ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ. ಇದೇ ಥರ ಮುಂದಿನ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿರಿ ಅನ್ನುತ್ತಾ ಇಂದಿನ ಕ್ಲಾಸನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.